ಅಂತರ್ವಾಣಿಯನ್ನು ಆಲಿಸುತ್ತಿರುವ ಎಲ್ಲ ಶ್ರೋತೃಗಳಿಗೆ ಶರಣಾರ್ಥಿ. ನಾನು ಶಿವರಾಜ್ ಶಾಸ್ತ್ರಿ ಎಂದಿನಂತೆ ತಮ್ಮೊಂದಿಗೆ ಅಂತರ್ವಾಣಿಯಲ್ಲಿದ್ದೇನೆ. ಇವತ್ತು ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತಾ ಇದ್ದೇವೆ. ಜ್ಞಾನವಾಣಿ ಕಾರ್ಯಕ್ರಮದಲ್ಲಿ ಪ್ರಸಾರ ಆಗ್ತಾಯಿದೆ. ಇದರಲ್ಲಿ ವಿಶೇಷ ಅತಿಥಿ ಸಂಪನ್ಮೂಲ ವ್ಯಕ್ತಿಯಾಗಿ ಶ್ರೀ ಪವನ್ ಕಲಬುರ್ಗಿಯವರು ಭಾಗವಹಿಸಿದ್ದಾರೆ. ಶ್ರೀ ಪವನ್ ಕಲಬುರ್ಗಿಯವರು ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನಲ್ಲಿರುವ ಕುಂಬಾರಹಳ್ಳಿ ಅನ್ನುವ ಊರಿನಲ್ಲಿ ಸರ್ಕಾರಿ ಶಾಲೆ, ಆ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಪವನ್ ಕಲಬುರ್ಗಿಯವರು ಈಗಾಗಲೇ ಅಂತರ್ವಾಣಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಅವರು ಇಂಗ್ಲಿಷ್ ಗ್ರಾಮರ್ ಕುರಿತು ಪಾಠ ಮಾಡಿದ್ದಾರೆ. ಇನ್ನೂ ಅನೇಕ ವಿಷಯಗಳನ್ನು ಕುರಿತಾಗಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ತಮ್ಮದೇ ಆದ ಪ್ರಬುದ್ಧ ರೀತಿಯಲ್ಲಿ ಅವರು ಪಾಠ ಮಾಡಿದ್ದಾರೆ. ಇವತ್ತು ಅವರು ನಮ್ಮ ಜ್ಞಾನವಾಣಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಶ್ರೀ ಪವನ್ ಕಲಬುರ್ಗಿಯವರು. ಈಗ ಅವರು ಜಸ್ಟಿಸ್ ಅಬೌವ್ ಸೆಲ್ಫ್ ಅಂತ ಒಂದು ಪಾಠ ಮಾಡ್ತಾರೆ. ಇವತ್ತು ಜಸ್ಟಿಸ್ ಅಬೌವ್ ಸೆಲ್ಫ್ ಅಂದರೆ ವ್ಯಕ್ತಿ ಎಷ್ಟೇ ದೊಡ್ಡವನಾಗಿದ್ದರೂ, ಅವನು ಯಾರೇ ಆಗಿದ್ದರೂ ನ್ಯಾಯದ ಮುಂದೆ ಅವನು ದೊಡ್ಡವನಲ್ಲ. ನ್ಯಾಯ ಎಲ್ಲಕ್ಕಿಂತಲೂ ದೊಡ್ಡದು. ವ್ಯಕ್ತಿ ಯಾರೇ ಆಗಿರ್ಬೋದು, ಕಾನೂನಿನ ಮುಂದೆ ಯಾರೂ ದೊಡ್ಡವರಲ್ಲ. ನ್ಯಾಯ ಎಲ್ಲರಿಗೂ ಒಂದೇ. ಅದಕ್ಕೆ ಆಲ್ ಆರ್ ಈಕ್ವಲ್ ಇನ್ ದಿ ಐಸ್ ಆಫ್ ಲಾ ಅಂತನ್ನುವ ಮಾತೊಂದಿದೆ. ಕಾನೂನಿನ ಕಣ್ಣಿನಲ್ಲಿ, ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ನ್ಯಾಯ ಎಲ್ಲಕ್ಕಿಂತಲೂ ದೊಡ್ಡದು. ಅದು ದೇವರಂತೆ. ನ್ಯಾಯವೇ ದೇವರು. ನ್ಯಾಯ ಕೊಡ್ತಕ್ಕಂಥ ನ್ಯಾಯಾಧೀಶರಿದ್ದಾರೆ, ಅವರು ದೇವರೇ ಸರಿ ಎನ್ನುವ ಈ ಪರಿಕಲ್ಪನೆಯನ್ನು ಇಟ್ಟುಕೊಂಡು ರಚಿತವಾದಂಥ ಪಾಠ ಇದೆ. ಆ ಪಾಠವನ್ನು ಕುರಿತಾಗಿ ಈಗ ಶ್ರೀ ಪವನ್ ಕಲಬುರ್ಗಿಯವರು ತಮ್ಮ ವಿಶೇಷವಾದಂಥ ಪಾಠವನ್ನು ಮಂಡಿಸ್ತಾ ಇದ್ದಾರೆ, ತಮ್ಮ ವಿಚಾರವನ್ನು ಮಂಡಿಸ್ತಾ ಇದ್ದಾರೆ. ಶ್ರೀ ಪವನ್ ಕಲಬುರ್ಗಿ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ತಮ್ಮ ಸೇವೆ ಎಲ್ಲಿದೆ ಸರ್? ಸರ್, ನಾನು ಪ್ರಸ್ತುತವಾಗಿ ಚಿತ್ತಾಪುರ ತಾಲೂಕಿನಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕುಂಬಾರಹಳ್ಳಿಯಲ್ಲಿ ಇಂಗ್ಲಿಷ್ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ ಸರ್. ಎಷ್ಟು ವರ್ಷಗಳಿಂದ? ಈಗ ಕಳೆದ 6 ವರ್ಷಗಳಿಂದ ನಾನು ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀರಾ? ಈ ಶಿಕ್ಷಕ ವೃತ್ತಿ ಬಗ್ಗೆ ತಮ್ಮ ವಿಚಾರ ಏನು ಸರ್? ವಿಶೇಷವಾಗಿ ಹೇಳಬೇಕು ಅಂತಂದರೆ, ನಮ್ಮ ತಾತ ಶ್ರೀ ನೂರಂದಪ್ಪ ಕಲಬುರ್ಗಿಯವರು ಕನ್ನಡ ಮೇಷ್ಟ್ರಾಗಿದ್ದರು ಸರ್. ಹಾಗೆ ನಾನು ನನ್ನ ಶಿಕ್ಷಣದ ಏನು ಪಡಿತಾ ಹೋದೆ, ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು, ಪ್ರೌಢ ಶಿಕ್ಷಣ, ಆಮೇಲೆ ಉನ್ನತ ಶಿಕ್ಷಣವನ್ನು ಪಡೆದಾಗ ಶಿಕ್ಷಕನಾಗಬೇಕು ಅನ್ನುವಂಥ ಕನಸು ನನ್ನಲ್ಲಿ ನಿಮ್ಮಂಥ ಶಿಕ್ಷಕರಿಂದ ಮೂಡ್ತು ಸರ್. ಶಿಕ್ಷಕ ವೃತ್ತಿಗೆ ನೀವು ತೋರಿಸಿರುವಂಥ ಒಂದು ನಿಷ್ಠೆ ಆಗಿರ್ಬೋದು, ಅಥವಾ ನೀವು ತೋರಿಸಿರುವಂಥ ಒಂದು ಇನ್ವಾಲ್ವ್ಮೆಂಟ್ ಆಗಿರ್ಬೋದು, ನಮ್ಮೆಡೆಗೆ ನೀವು ತೋರಿಸಿರುವಂಥ ಪ್ರೀತಿ. ಇಲ್ಲಿ ಶ್ರೋತೃಗಳಿಗೆ ನಾನು ಇದನ್ನು ಹೇಳೋಕ್ಕಿಂತ ಮುಂಚೆ ಒಂದು ವಿಷಯವನ್ನು ಹೇಳಬೇಕು. ಇದು ನನ್ನ ಭಾಗ್ಯ. ಯಾಕಂದರೆ ನಾನು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರು ಸರ್ ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ 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 ಖುಷಿ ಆಗ್ತದೆ ನನಗೆ. ಅವರು ನಮ್ಮನ್ನು ಬಹಳ ಆತ್ಮೀಯತೆಯಿಂದ ಕಂಡರು. ನಮ್ಮಲ್ಲಿರುವಂಥ ಒಂದು ಸಣ್ಣ ಪುಟ್ಟ ಕಲೆ ಇದೆ, ಅಥವಾ ಒಂದು ಜ್ಞಾನದ ಅಂಶ ಇದೆ, ಅದನ್ನು ನೀವು ಮಾಡ್ಬೋದು, ಇನ್ನೂ ಬೆಳಿಬೋದು ಅನ್ನುವಂಥ ಒಂದು ಸ್ಫೂರ್ತಿ ತುಂಬ್ತಾ ಇದ್ರಿ ಸರ್. ಹೆಚ್ಚಾಗಿ ಉನ್ನತ ಶಿಕ್ಷಣದಲ್ಲಿ ಇರುವಂಥ ನಿಮ್ಮಂಥ ಪ್ರೊಫೆಸರ್ಸ್ಗಳ ಮಾತುಗಳಿಂದ ನನಗೆ ಒಂದು ಪ್ರೇರಣೆಯಾಗಿ ನಾನು ಶಿಕ್ಷಕ ಆಗಬೇಕು, ವಿದ್ಯಾರ್ಥಿ ಸಮುದಾಯಕ್ಕೆ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಇಲಾಖೆಗೆ ನಾನು ಸೇರಿಕೊಂಡೆ ಸರ್. ಇಂಗ್ಲೀಷ್ ಆಯ್ಕೆ ಮಾಡಿಕೊಂಡಿದ್ದೀರಾ? ಈ ಇಂಗ್ಲೀಷು ಇದ್ರ ಬಗೆಗಿನ ಪ್ರೀತಿ ಕಾರಣ, ಅಥವಾ ಏನಾದರೂ ಇಂಗ್ಲೀಷ್ ಪ್ರಾಧ್ಯಾಪಕರ ಪ್ರಭಾವ, ಹೇಗೆ ಇದು ಸರ್? ಒಂದು, ನನಗೆ ಯಾವಾಗಲೂ ಕೂಡ ಭಾಷೆ ಕಡೆಗೆ ಒಂದು ವಿಶೇಷ ಒಲವು ಇದೆ ಸರ್. ಆಮೇಲೆ ಇಂಗ್ಲೀಷ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಸಾಮಾನ್ಯವಾಗಿ ನಾವು ನೋಡಿದಾಗ ಹಳ್ಳಿಯ ಮಕ್ಕಳಿಗೆ ಇಂಗ್ಲೀಷು ಮತ್ತು ಗಣಿತ ಇವೆರಡು ವಿಷಯ ಕಷ್ಟ. ಸೊ ನಾನು ಇಂಗ್ಲೀಷ್ ಟೀಚರ್ ಆಗಿ, ಇಂಗ್ಲೀಷ್ ಲೆಕ್ಚರರ್ ಆಗಿ ನನ್ನ ಕೈಯಿಂದ ಸಾಧ್ಯ ಆದ ಮಟ್ಟಿಗೆ ಈ ಕಠಿಣವಾದ ವಿಷಯವನ್ನು ಸ್ವಲ್ಪ ಆದರೂ ಸ್ವಲ್ಪ ಸರಳವಾಗಿಸಬಹುದೇನೋ, ನಾನು ಕಷ್ಟಪಟ್ಟರೆ ವಿದ್ಯಾರ್ಥಿಗಳಿಗೆ ತಲುಪಬಹುದೇನೋ ಅನ್ನೋ ಒಂದು ಉದ್ದೇಶದಿಂದ ಈ ವಿಷಯವನ್ನು ನಾನು ಆಯ್ಕೆ ಮಾಡಿಕೊಂಡೆ ಸರ್.
ಸರ್, ಈಗ ಒಂದು ಸಾಮಾನ್ಯ ಅಭಿಪ್ರಾಯ ಏನಂದರೆ, ನಮ್ಮ ಭಾಗದಲ್ಲಿ ಮಕ್ಕಳಿಗೆ ಸ್ವಲ್ಪ ಇಂಗ್ಲೀಷ್ ಕಲಿಸೋದು ಕಷ್ಟ, ಇಂಗ್ಲೀಷಿನ ಬಗ್ಗೆ ಒಲವು ಕಷ್ಟ, ಅಥವಾ ಬಹಳಷ್ಟು ಮಕ್ಕಳು ಇಂಗ್ಲೀಷ್ ಕಲಿಯೋದಕ್ಕೆ ಭಾಳ ಕಷ್ಟಪಡ್ತಾರೆ, ಹೀಗೆಲ್ಲ ಒಂದು ಅಭಿಪ್ರಾಯ ಇದೆ. ಈಗ 5-6 ವರ್ಷಗಳಿಂದ ಈ ಇಂಗ್ಲೀಷ್ ಕಲಿಸ್ತಾ ಇದ್ದೀರ ತಾವು ಮಕ್ಕಳಿಗೆ. ಏನು ಅನ್ನಿಸ್ತದೆ, ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ಬೋದಾ ಅಥವಾ ಏನು, ಅವರ ಪ್ರತಿಕ್ರಿಯೆ ಹೇಗಿರ್ತದೆ ಇಂಗ್ಲೀಷ್ ತರಗತಿಯಲ್ಲಿ? ಸರ್, ಒಳ್ಳೆ ಪ್ರಶ್ನೆ ಸರ್. ನೀವು ಕೇಳಿರುವಂತಹ ಪ್ರಶ್ನೆ ಸಹಜನೂ ಹೌದು, ಆಮೇಲೆ ವಾಸ್ತವನೂ ಹೌದು ಸರ್. ಮಕ್ಕಳಿಗೆ ಇಂಗ್ಲೀಷ್ ಮತ್ತು ಗಣಿತ ಈ ಎರಡು ವಿಷಯಗಳು ಸ್ವಲ್ಪ ಕಷ್ಟನೇ ಸರ್. ಈಗ ನಾನು ಇಂಗ್ಲೀಷ್ ಶಿಕ್ಷಕ ಆಗಿರೋದ್ರಿಂದ ನಾನು ಕಂಡಂಥ ಅನುಭವದಿಂದ ಆಧಾರದ ಮೇಲೆ ನಾನು ಹೇಳೋದಾದರೆ, ವಿದ್ಯಾರ್ಥಿಗಳಲ್ಲಿ ಒಂದು ಅನ್ನೋನ್ ಭಯ ಅಂತೀವಲ್ಲ ಸರ್, ನಾವು ಆ ರೀತಿ ಭಯ ಮನೆ ಮಾಡಿದೆ ಸರ್. ಅದಕ್ಕಾಗಿ ಇದನ್ನು ನಾವೊಂದು ಹೇಗಂದರೆ, ಕೆಲವೊಂದು ಚಟುವಟಿಕೆಗಳ ಮುಖಾಂತರ, ಆಮೇಲೆ ಕೆಲವೊಂದು ಆಟಗಳ ಮುಖಾಂತರ ಕಲಿಸಿದಾಗ, ಆಮೇಲೆ ಇನ್ನೊಂದೇನೆಂದರೆ ಇಂಗ್ಲೀಷ್ನಲ್ಲಿ ಆಗಿರ್ಬೋದು ಅಥವಾ ಯಾವುದೇ ಭಾಷೆ ಆಗಿರ್ಬೋದು ಸರ್, LSRW ಅಂತ 4 ಏನು ಸ್ಕಿಲ್ಗಳಿದೆ, ಅದರ ಪ್ರಕಾರನೇ ನಾವು ಹೋಗಬೇಕು ಅಂತ ನಮ್ಮ B.Ed ಪ್ರೊಫೆಸರ್ ಒಬ್ಬರು ಹೇಳಿದರು ಸರ್. ಈಗ ನಮ್ಮಲ್ಲಿ ಏನಾಗುತ್ತೆ, ಶಾಲೆ LSRW ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್. ಇಲ್ಲಿ ನಮ್ಮ ಹತ್ರ ಏನು ಒಂದು ಅವರು ಹೇಳಿರುವಂಥದ್ದು, ಆಮೇಲೆ ನನಗೆ ಸರಿ ಅನಿಸಿರೋದು ಕೂಡ, ನಮ್ಮಲ್ಲಿ ಶಾಲೆಯಲ್ಲಿ ಆರಂಭ ಆದಾಗ ವಿದ್ಯಾರ್ಥಿಗಳಿಗೆ ನೇರವಾಗಿ ಬರವಣಿಗೆ ಆರಂಭ ಆಗುತ್ತೆ ಸರ್. ABCD ಆಗಿರ್ಬೋದು ಅಥವಾ I ಆಗಿರ್ಬೋದು. ಸೊ ಅವ್ರು ಏನು ಹೇಳಿದ್ರಂದರೆ, ಒಂದು ಸಣ್ಣ ಬದಲಾವಣೆ ಏನು ಮಾಡ್ಕೊಳ್ಳಿ, ಲಿಸನಿಂಗಿಗೆ ಮೊದಲು ಹೆಚ್ಚು ಪ್ರಾಶಸ್ತ್ಯ ಕೊಡಿ, ವಿದ್ಯಾರ್ಥಿಗಳಿಗೆ ರೈಮ್ಸ್ಗಳನ್ನು ಕೇಳಿಸಿ, ವಿದ್ಯಾರ್ಥಿಗಳಿಗೆ ಒಂದು ಸಣ್ಣ ಪುಟ್ಟ ಕಥೆಗಳನ್ನು, ನೀತಿ ಕಥೆಗಳಾಗಿರ್ಬೋದು ಅಥವಾ ಯಾವುದಾದ್ರೂ ಪೀಸ್ ಆಫ್ ರೆಕಾರ್ಡಿಂಗ್ ಆಗಿರ್ಬೋದು, ಸರಳವಾಗಿರುವಂಥದ್ದನ್ನು ಕೇಳಿಸಿ, ಅಂದರೆ ಲಿಸನಿಂಗ್ ಸ್ಕಿಲ್. ಲಿಸನಿಂಗ್ ಸ್ಕಿಲ್ ಜೊತೆಗೆ ಸ್ಪೀಕಿಂಗ್, 2ನೇ ಹಂತ ಸ್ಪೀಕಿಂಗ್. ಸೊ ನಿಧಾನವಾಗಿ ಅವರಿಗೆ ಸಣ್ಣ ಪುಟ್ಟ ಪದಗಳಾದರೂ ಪರವಾಗಿಲ್ಲ, ಅವರಿಗೆ ಸ್ಪೀಕಿಂಗ್ ಮಾಡಿಸುವಂಥ ಪ್ರಯತ್ನ, ತದನಂತರದಲ್ಲಿ ರೀಡಿಂಗ್, ತದನಂತರದಲ್ಲಿ ರೈಟಿಂಗ್. ಸೊ ಇದೊಂದು ಸ್ವಲ್ಪ ರಿವರ್ಸ್ ಆಗಿರೋದ್ರಿಂದ ಬಹುಶಃ ವಿದ್ಯಾರ್ಥಿಗಳಿಗೆ ಕಷ್ಟ ಆಗ್ತಿರ್ಬೋದು. ಆಮೇಲೆ ಮನೋಭಾವನೆ ಹಾಗೆ ಬೆಳೆದ್ಬಿಟ್ಟಿದೆ ಸರ್. ಯಾವುದೇ ಭಾಷೆ ಕಷ್ಟ ಅಲ್ಲ, ಅದಕ್ಕೆ ಅದರದೇ ಆಗಿರ್ತಕ್ಕಂಥ ಕೆಲವೊಂದು ಚಟುವಟಿಕೆ ಆಧಾರಿತ ಕಲಿಕೆ ಆಗಿರ್ಬೋದು ಅಥವಾ ಆಟ ಕೇಂದ್ರಿತ ಕಲಿಕೆಗಳಾಗಿರ್ಬೋದು ನಾವು ಮಾಡಿದಾಗ ತಕ್ಕ ಮಟ್ಟಿಗೆ ಅದರ ಕಠಿಣತೆಯನ್ನು ಕಡಿಮೆ ಮಾಡ್ಬೋದು ಅಂತ ನನ್ನ ಅಭಿಪ್ರಾಯ ಸರ್. ಇದನ್ನು ನಾನು ನನ್ನ ಈ 6 ವರ್ಷದ ಅವಧಿಯಲ್ಲಿ ಕಂಡುಕೊಂಡಿದ್ದೀನಿ ಸರ್. ಕಂಡುಕೊಂಡಿದ್ದೀರಾ? ಅಂದರೆ ಮಕ್ಕಳಿಗೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಇಂಗ್ಲೀಷು ಕಲಿಸ್ಬೋದು, ಅಂಥ ಕಷ್ಟವಾದ ಕೆಲಸ ಏನಲ್ಲ ಇದು. ಕಲಿಸ್ಬೋದು ಸರ್, ಕಲಿಸ್ಬೋದು, ಕಲಿತಾರೆ ಮಕ್ಕಳು, ಕಲಿತಾರೆ ಸರ್. ಇವತ್ತು ಇಂಗ್ಲೀಷ್ ಭಾಷೆ ಇದ್ರ ಮಹತ್ವ ಏನಿದೆ ಅಂತೀರ? ಮಕ್ಕಳು ಕಲ್ತ್ರೇ ಅವ್ರ ಜೀವನ ಸುಗಮ ಆಗುತ್ತೆ, ಅಥವಾ ಇಂಗ್ಲೀಷ್ ಭಾಷೆಯ ಮಹತ್ವ ಏನಿದೆ ಈ ಒಟ್ಟು ನಮ್ಮ ಜೀವನದಲ್ಲಿ? ಸರ್, ನಾನು ತಿಳಿದುಕೊಂಡಿರುವಂತೆ ಇಂಗ್ಲೀಷ್ ಭಾಷೆಯನ್ನು ಕಲಿಯೋದು ಒಂದು ಸ್ಕಿಲ್ಲನ್ನು ಗಳಿಸಿದಂತೆ. ಜಸ್ಟ್ ಲೈಕ್ ಸ್ವಿಮ್ಮಿಂಗ್ ಒಬ್ಬ ವಿದ್ಯಾರ್ಥಿಗೆ ಬಂದರೆ, ಒಬ್ಬ ಮನುಷ್ಯನಿಗೆ ಬಂದರೆ, ತಾನು ಆಪತ್ನಲ್ಲಿದ್ದಾಗ, ನೀರಿನಲ್ಲಿ ಬಿದ್ದಾಗ ಹೇಗೆ ಅವನು ತಾನು ಸೆಲ್ಫ್ ಆಗಿ ಈಜ್ಕೊಂಡು ದಡ ಸೇರ್ಬೋದು, ಹಾಗೆ ಇಂಗ್ಲೀಷನ್ನು ಕಲಿತಾಗ ಅವನು ಈ ಒಂದು ದೊಡ್ಡ ಜಗತ್ತೇನಿದೆ, ಇದು ವರ್ಲ್ಡ್ ಆಫ್ ಇಂಗ್ಲೀಷ್ ಆಗಿದೆ, ಇದರಲ್ಲಿ ಅವನಿಗೆ ಸಾಕಷ್ಟು ಸೋರ್ಸಸ್ಗಳು ಓದಬೇಕಂದಾಗ, ಈಗ UPSC ಪರೀಕ್ಷೆ ಇದೆ, SSB ಪರೀಕ್ಷೆ ಇದೆ, ರಾಷ್ಟ್ರ ಮಟ್ಟದಾಗಿರ್ಬೋದು, ರಾಜ್ಯ ಮಟ್ಟದಾಗಿರ್ಬೋದು, ಆ ಪರೀಕ್ಷೆಗಳನ್ನು ನಾವು ಬೇರೆ ಭಾಷೆಗಳಲ್ಲಿ ಸ್ಪೆಷಲಾಗಿ ಕನ್ನಡ ಭಾಷೆಯಲ್ಲಿ ಬರೆದು ಕೂಡ ಪಾಸ್ ಮಾಡೋರಿದ್ದಾರೆ, ಪಾಸ್ ಮಾಡ್ಬೋದು, ಅದರಲ್ಲಿ 2 ಮಾತಿಲ್ಲ. ಆದರೆ ಇಂಗ್ಲೀಷನ್ನು ಕಲಿತಾಗ ಒಂದು ಉಪಯೋಗ ಏನಾಗುತ್ತೆ ಅಂದರೆ, ಅವರಿಗೆ ಸೋರ್ಸಸ್ಗಳು ಸಿಗುತ್ತೆ. ಭಾಳಷ್ಟು ಲೇಖಕರ ಪುಸ್ತಕಗಳು, ಆಮೇಲೆ ಯೂಟ್ಯೂಬ್ ವಿಡಿಯೋಗಳಾಗಿರ್ಬೋದು, ಆಮೇಲೆ ಆಡಿಯೋಗಳಾಗಿರ್ಬೋದು, ಈ ಥರದ್ದೆಲ್ಲ ಸಿಗೋದ್ರಿಂದ, ಆಮೇಲೆ ನಮ್ಮ ರಾಜ್ಯ ಬಿಟ್ಟು ನಾವು ಹೊರಗಡೆ ಹೋದಾಗ ಇಂಗ್ಲೀಷ್ ಒಂದು ಸಂವಹನ ಮಾಧ್ಯಮವಾಗಿ ನಮಗೆ ಸಹಾಯ ಮಾಡುತ್ತೆ ಸರ್. ಹಾಗಾಗಿ ಸ್ವಲ್ಪ ನಮ್ಮ ಜೀವನ ಸುಗಮ ಆಗುತ್ತೆ. ಮತ್ತು ಭಾಷೆ, ಇಂಗ್ಲೀಷ್ ಭಾಷೆ ಅದು ಜಗತ್ತಿನಾದ್ಯಂತ ಇರುವುದರಿಂದ ಆ ಭಾಷೆಯನ್ನು ನಾವು ಕಲಿತ್ರೆ ವಿ ಕ್ಯಾನ್ ಓಪನ್ ಅಪ್ ಟು ಅವರ್ ಸೆಲ್ಫ್ ಟು ದಿ ವರ್ಲ್ಡ್ ಅನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ನಮ್ಮನ್ನು ನಾವು ಇಡೀ ಜಗತ್ತಿನೊಂದಿಗೆ ತೆರೆದುಕೊಳ್ಳಬಹುದು, ಉದ್ಯೋಗ ಅವಕಾಶಗಳನ್ನು ಸುಗಮಗೊಳಿಸಿಕೊಳ್ಳಬಹುದು. ಆದ್ದರಿಂದ ಇಂಗ್ಲೀಷ್ ಭಾಷೆ ಯಾವುದೇ ಆಗಿರಲಿ, ಅದನ್ನು ಕಲಿಬೇಕು ಅಂತನ್ನುವ ಒಂದು ಒಲವು ಇದ್ದರೆ ಅದು ಬರುತ್ತೆ. ಅದಕ್ಕಾಗಿ ಕನ್ನಡ, ಇಂಗ್ಲೀಷು ಮತ್ತು ಯಾವುದೇ ಭಾಷೆ ಹೆಚ್ಚೆಚ್ಚು ಕಲಿತಷ್ಟು ಒಳ್ಳೆಯದೇನೆ, ಆದರೆ ಕನ್ನಡಕ್ಕೆ ಮೊದಲ ಆದ್ಯತೆ ಇರಲಿ ಎನ್ನುವುದು ಇದು ನಮ್ಮ ಕೋರಿಕೆ ಇದೆ. ಈಗ ಶ್ರೀ ಪವನ್ ಕಲಬುರ್ಗಿ ಸರ್ ಅವರು ಒಂದು ನಿಮಗಾಗಿ, ಅಂದರೆ ಮಕ್ಕಳಿಗಾಗಿ, ವಿದ್ಯಾರ್ಥಿಗಳಿಗಾಗಿ ಒಂದು ಪಾಠ ತೆಗೆದುಕೊಂಡು ಬಂದಿದ್ದಾರೆ. ಆ ಲೆಸನ್ ಅದು ನ್ಯಾಯದ ಮುಂದೆ
ಅಂದರೆ ಕಾನೂನಿನ ಮುಂದೆ ಎಲ್ಲರೂ ಒಂದೇ ಅಂತ. ಅದರಲ್ಲಿ ದೊಡ್ಡವರಿಗೆ ಬೇರೆ ನ್ಯಾಯ, ಚಿಕ್ಕವರಿಗೆ ಬೇರೆ ನ್ಯಾಯ ಅಂತಿಲ್ಲ. ನ್ಯಾಯ ಎಲ್ಲರಿಗಿಂತಲೂ ದೊಡ್ಡದು, ಎಲ್ಲಕ್ಕಿಂತಲೂ ದೊಡ್ಡದು, ನ್ಯಾಯವೇ ದೇವರು ಅನ್ನುವ ಅರ್ಥ ಕೊಡುವ ಪಾಠವೊಂದನ್ನು ಇವತ್ತು ಅಂತರ್ವಾಣಿ ಮೂಲಕವಾಗಿ ಪಾಠ ಮಾಡ್ತಾ ಇದ್ದಾರೆ. ಈಗ ವಿದ್ಯಾರ್ಥಿಗಳು ಎದುರುಗಡೆ ಇಲ್ಲ. ಪವನ್ ಸರ್ ಅವರು ಅಲ್ಲಿ ಶಾಲೆಯಲ್ಲಿ ಪಾಠ ಮಾಡುವಾಗ ಎದುರುಗಡೆ ವಿದ್ಯಾರ್ಥಿಗಳಿರ್ತಾರೆ, ಆದರೆ ಇಲ್ಲಿ ಎದುರುಗಡೆ ವಿದ್ಯಾರ್ಥಿಗಳಿಲ್ಲ. ಆದರೆ ಅನೇಕ ಕಿವಿಗಳಿವೆ, ಅನೇಕ ವಿದ್ಯಾರ್ಥಿಗಳಿದನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ನಮ್ಮ ಮಾಧ್ಯಮದ ಮೂಲಕವಾಗಿ, ಸಮುದಾಯ ರೇಡಿಯೋ ಅಂತರ್ವಾಣಿಯ ಮೂಲಕವಾಗಿ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಶ್ರೀ ಪವನ್ ಕಲಬುರ್ಗಿಯವರು ತಮ್ಮ ಪಾಠವನ್ನು ಮುಂದುವರಿಸ್ತಾ ಇದ್ದಾರೆ. ಇವತ್ತು ಯಾವ ಪಾಠ ಮಾಡ್ತೀರಾ ಅಂತರ್ವಾಣಿ ಮೂಲಕವಾಗಿ ಪವನ್ ಸರ್? ಸರ್, ಇವತ್ತು ಹಿಂದಿಯ ಪ್ರಸಿದ್ಧ ಲೇಖಕರಾಗಿರ್ತಕ್ಕಂಥ ಧನ್ಪತ್ ರಾಯ್ ಅವರ ಒಂದು ಸೂಡೋನೇಮ್ ಇದೆ, ಸೂಡೋನಿಮ್ ಮುನ್ಷಿ ಪ್ರೇಮ್ಚಂದ್ ಅಂತ ಅವರು ಒಂದು ತಮ್ಮ ಕಾವ್ಯನಾಮ ಅಂತ ನಾವು ಅಂದ್ಕೊಳ್ಬೋದು. ಆ ಹೆಸರನ್ನ ಇಟ್ಕೊಂಡು ಧನ್ಪತ್ ರಾಯ್ ಅಂತಕ್ಕಂಥ ಫೇಮಸ್ ಸೆಲೆಬ್ರೇಟೆಡ್ ನಾವೆಲಿಸ್ಟ್, ಹಿಂದಿ ನಾವೆಲಿಸ್ಟ್ ಇದ್ದಾರೆ. ಅವರು ಬರೆದಿರುವಂತಹ ಹಲವಾರು ಸಣ್ಣ ಕಥೆಗಳು, ನಾವೆಲ್ಗಳು ತುಂಬ ಫೇಮಸ್ ಆಗಿದೆ. ಕಾದಂಬರಿಗಳಲ್ಲಿ ಒಂದು ಆಯ್ದ ಭಾಗ ಒಂದು ಪಾಠವಾಗಿ ಕನ್ನಡ ಮಾಧ್ಯಮದ ಅಂದರೆ ಇಂಗ್ಲಿಷ್ ಸೆಕೆಂಡ್ ಲ್ಯಾಂಗ್ವೇಜ್ ಅಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳಿಗಾಗಿ ಈ ಒಂದು ಸಿಲೆಬಸ್ ಪ್ರಿಸ್ಕ್ರೈಬ್ಡ್ ಆಗಿದೆ. ಅದರಲ್ಲಿ ಇದೊಂದು ಪ್ರೋಸ್ ಇದೆ ಸರ್, ಗದ್ಯ. ಈ ಒಂದು ಮೊದಲು ನಾವು ಜಸ್ಟಿಸ್ ಅಬೌವ್ ಸೆಲ್ಫ್ ಅಂತಕ್ಕಂಥ ಈ ಒಂದು ಪ್ರೋಸಿನ ಒಳಗೆ ಹೋಗೋ ಜಸ್ಟಿಸ್ ಅಬೌವ್ ಸೆಲ್ಫ್. ಹೌದು ಸರ್. ಈ ಒಂದು ಪ್ರೋಸ್ನ ಒಳಗಡೆ ನಾವು ಪ್ರವೇಶ ಮಾಡೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಈ ಪ್ರೋಸನ್ನು ಬರೆದಿರುವಂಥ ಆಥರ್, ಲೇಖಕರ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಧನ್ಪತ್ ರಾಯ್, better known by his pseudonym Munshi Premchand, was a famous Indian author and poet who ushered into modern Hindi and Urdu literature with his writings. The writer is mainly recognized for his creations that always contained a social message and raised voice against the social evils prevailing in the Indian society. ಈ ಒಂದು ಇಂಗ್ಲಿಷ್ನ ಸಾಲುಗಳು ಹೇಳುವಂತೆ ಅವರ ಬರಹದಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನು ನಾವು ಕಾಣ್ಬೋದು. ಸಮಾಜದಲ್ಲಿ ಆಗ್ತಕ್ಕಂಥ ಒಂದು ಕೆಟ್ಟದು ಅನಿಸುವಂಥದರ ವಿರುದ್ಧ ಅವರು ಯಾವಾಗಲೂ ಕೂಡ ದನಿಯನ್ನು ಎತ್ತಿರೋದನ್ನು ಅವರ ಬರಹಗಳಲ್ಲಿ ನಾವು ಕಾಣ್ಬೋದು. ಭಾರತೀಯ ಸಮಾಜದಲ್ಲಿ ಏನು ತೊಡಕುಗಳು ಅಂತ ನಮಗೆ ಅನಿಸುತ್ತೆ. ಇವು ಇವಿಲ್ಸ್ ಅನ್ನೋ ಶಬ್ದ ಬಳಸಿದ್ದೀರಾ. ಅಲ್ಲಿ ಸೋಷಿಯಲ್ ಇವಿಲ್ಸ್ ಅಂದರೆ ಸಾಮಾಜಿಕ ಪಿಡುಗುಗಳು ಅಂತೀವಿ. ಈ ಸಾಮಾಜಿಕ ಪಿಡುಗುಗಳ ವಿರುದ್ಧ ತಮ್ಮ ಧ್ವನಿಯನ್ನು ಎತ್ತಿರ್ತಕ್ಕಂಥವರು ಶ್ರೀ ಪ್ರೇಮ್ಚಂದ್ ಸರ್. ಶ್ರೀ ಪ್ರೇಮ್ಚಂದ್ ಮುನ್ಷಿ ಅವರ ಬಗ್ಗೆ ನಾವೀಗ ತಿಳ್ಕೊಂಡ್ವಿ. ಈಗ ಅವರು ಬರೆದಿರುವಂಥ ಚಿಕ್ಕದಾದ, ಚೊಕ್ಕದಾದ, ಆದರೂ ಅರ್ಥಗರ್ಭಿತವಾದ ಒಂದು ಪ್ರೋಸ್ ಅಂದರೆ ಗದ್ಯ ಭಾಗವನ್ನು ನಾವು ಇವತ್ತು ನೋಡೋಣ. ಜುಮ್ಮನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ ವೇರ್ ಗುಡ್ ಫ್ರೆಂಡ್ಸ್. So strong was their bond of friendship that when either of them went away from the village, the other looked after his family. Both were greatly respected in the village. ಇವರಿಬ್ರು ಯಾರು? ಜುಮ್ಮನ್ ಶೇಖ್ ಹಾಗೂ ಅಲ್ಗು ಚೌಧರಿ ಇಬ್ರು ಆತ್ಮೀಯ ಗೆಳೆಯರು ಸರ್. ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ, ಹೌದು ಸರ್. ಇವರಿಬ್ಬರು ಆತ್ಮೀಯ ಗೆಳೆಯರು. ಒಬ್ರಿಗೆ ಬಿಟ್ಟು ಒಬ್ಬರು ಇರ್ತಿರ್ಲಿಲ್ಲ, ಒಬ್ಬರನ್ನು ಆಗಲಿ ಒಬ್ಬರು ಇರ್ತಿರ್ಲಿಲ್ಲ. ಇವ್ರ ಬಗ್ಗೆ ಇಡೀ ಹಳ್ಳಿಯಲ್ಲಿ ಬಹಳ ಗೌರವ ಭಾವನೆಯಿಂದ ಕಾಣ್ತಿದ್ರು ಜನರು ಇವರಿಗೆ ಅಂತನೋ ಮಾತನ್ನು ಹೇಳ್ತಾ ಇದ್ದೀರಾ ಅಲ್ವಾ? ಹೌದು ಸರ್. Jumman had an old aunt who had some property. This she transferred to him on the understanding that she would stay with him and he would look after her. ಇಲ್ಲೊಂದು ಜುಮ್ಮನ್ ಶೇಖ್ ಅಂತ ನಾನು ಹೇಳಿದ್ನಲ್ಲ ಸರ್, ಆ ವ್ಯಕ್ತಿಗೆ ಒಬ್ಬರು ಆಂಟ್ ಇರ್ತಾರೆ. ನಾವು ಅತ್ತೆ ಅಂದ್ಕೊಳ್ಬೋದು, ಚಿಕ್ಕಮ್ಮ ಅಂದ್ಕೊಳ್ಬೋದು. ಅವ್ರಿಗೆ ವಯಸ್ಸಾಗಿರುತ್ತೆ. ಅವ್ರ ಹತ್ರ ಒಂದು ಸ್ವಲ್ಪ ಪ್ರಾಪರ್ಟಿ ಇರುತ್ತೆ. ಪ್ರಾಪರ್ಟಿ ಹಣದ ರೂಪದಲ್ಲಿರ್ಬೋದು, ಹೊಲಗದ್ದೆ ರೂಪದಲ್ಲಿರ್ಬೋದು ಇರುತ್ತೆ. ಅವರು ಹೇಳ್ತಾರೆ, ಅವರು ದಿಸ್ ಶಿ ಟ್ರಾನ್ಸ್ಫರ್ಡ್ ಟು ಹಿಮ್ ಆನ್ ದ ಅಂಡರ್ಸ್ಟ್ಯಾಂಡಿಂಗ್ ದ್ಯಾಟ್ ಶಿ ವುಡ್ ಸ್ಟೇ ವಿತ್ ಹಿಮ್ ಆ್ಯಂಡ್ ವುಡ್ ಲುಕ್ ಆಫ್ಟರ್ ಹರ್.
ಹಾಂ ಏನು ಆಗಿರುತ್ತೆ ಅವರಿಬ್ಬರ ಮಧ್ಯೆ ಒಡಂಬಡಿಕೆ ಒಪ್ಪಂದ ಅಂದರೆ, ನೋಡಪ್ಪ ನನ್ನ ಹತ್ರ ಈ ಪ್ರಾಪರ್ಟಿ ಇದೆ, ಪ್ರಾಪರ್ಟಿಯನ್ನು ನಾನು ನಿನಗೆ ಹ್ಯಾಂಡ್ ಓವರ್ ಮಾಡ್ತೀನಿ, ಆದರೆ ಇನ್ ರಿಟರ್ನ್ ಆಗಿ ನೀನು ನನ್ನನ್ನು ನೋಡ್ಕೊಳ್ಬೇಕು, ನನಗೆ ನಾ 3 ಹೊತ್ತು ಊಟ ಕೊಡಬೇಕು ಮತ್ತು ನನಗೆ ಶೆಲ್ಟರ್ ಕೊಡಬೇಕು ಅಂಥೇಳಿ ಒಂದು ಒಪ್ಪಂದ ಅವರಿಬ್ಬರ ಮಧ್ಯೆ ಆಗಿರುತ್ತೆ ಸರ್. ಅಂದರೆ ನಾನು ಬದುಕಿರುವವರೆಗೂ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಬೇಕು. ಹೌದು. ಊಟ, ವಸತಿ, ಏನೇನು ಅವಶ್ಯಕತೆಗಳಿವೆ, ಜೀವನಾವಶ್ಯಕತೆಗಳೇನೇನಿವೆ ಅವುಗಳನ್ನು ಪೂರೈಸಬೇಕು, ನನ್ನ ಆಸ್ತಿಯನ್ನು ನಿನಗೆ ನಾನು ಕೊಟ್ಟು ಬಿಡ್ತೀನಿ ಅಂತ ಒಂದು ಒಪ್ಪಂದ ಇಬ್ಬರ ನಡುವೆ. ಹೌದು ಸರ್. ದ ಅರೇಂಜ್ಮೆಂಟ್ ವರ್ಕ್ಡ್ ವೆಲ್ ಫಾರ್ ಎ ಕಪಲ್ ಆಫ್ ಇಯರ್ಸ್, ಬಟ್ ದೇರ್ ಆಫ್ಟರ್ ದ ಸಿಚುವೇಶನ್ ಚೇಂಜ್ಡ್. ಕೆಲವು ವರ್ಷಗಳವರೆಗೆ ಏನು ಒಪ್ಪಂದ ಆಗಿತ್ತು ಅದರ ಥರ ನಡೀತು, ಆದರೆ ಆ ಒಂದು ಸಿಚುವೇಶನ್ ಮುಂದೆ ಬರ್ತಾ ಬರ್ತಾ ಚೇಂಜ್ ಆಯಿತು. ಯಾಕೆ ಚೇಂಜ್ ಆಯಿತು ಅಂತ ನಾವೀಗ ನೋಡೋಣ. ಜುಮ್ಮನ್ ಆ್ಯಂಡ್ ಹಿಸ್ ಫ್ಯಾಮಿಲಿ ವೇರ್ ಟಯರ್ಡ್ ಆಫ್ ದ ಓಲ್ಡ್ ರಿಲೇಟಿವ್. Jumman became as indifferent to her as his wife, who grudged even the little food that the old lady needed for survival. She swallowed these insults along with her food for a few months, but patience has its limits. ಏನು ಅಂತ ಇದ್ದಾರೆ ಇಲ್ಲಿ ಜುಮ್ಮನ್ ಹಾಗೂ ಆತನ ಹೆಂಡತಿಗೆ ಮುಂದೆ ಆ ಮನೆಯಲ್ಲಿ ವಾಸವಾಗಿರುವಂಥ ಅವರ ಏನು ಚಿಕ್ಕಮ್ಮ ಇದ್ದಾಳಲ್ಲ ಸರ್, ಅವಳು ಭಾರ ಅನಿಸ್ಲಿಕ್ಕೆ ಶುರು ಆಯಿತು ಸರ್. ಪಾಪ ಅವಳು ತಿನ್ನೋದೊಂದು ಹಿಡಿ ಅನ್ನ ಅದೇ ಹಾಕಲಿಕ್ಕೆ ಅವರಿಗೆ ಕಿರಿಕಿರಿ ಅನಿಸ್ಲಿಕ್ಕೆ ಆರಂಭ ಆಯಿತು. ಕೆಲವು ವರ್ಷಗಳ ಕಾಲ ಅವರು ಒಪ್ಪಂದದಂತೆ ನಡೀತು, ಚೆನ್ನಾಗೇ ಇದ್ದರು. ಆದರೆ ಮುಂದೆ ಕಾಲಕ್ರಮೇಣ ಏನು ಅಜ್ಜಿ ಇದ್ದಾರೆ ಅವರು ಭಾರ ಅಂತ ತಿಳ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದ್ರು ಇವರು ಅಲ್ವಾ. ಹೇಗಿದೆ ನೋಡ್ರಿ, ಅಂದರೆ ವಯಸ್ಸು ಆಗ್ತಾ ಬಂದಂತೆಲ್ಲ, ಕಾಲ ಗತಿಸಿದಂತೆಲ್ಲ ಹಿರಿಯರಾದವರು ಮನೆಯಲ್ಲಿ ಇರೋದೇ ಒಂದು ಭಾರ ಅಂತನ್ನುವ ಭಾವನೆ ಸಮಾಜದಲ್ಲಿ ಇದೆ. ಇದು ಇರಬಾರದು. ಅದಕ್ಕೆ ಹೇಳಿದ್ರು ಸಾಮಾಜಿಕ ಪೆಡಂಭೂತಗಳೇನಿವೆಯಲ್ಲ, ಪಿಡುಗುಗಳೇನಿವೆಲ್ಲ ಅವುಗಳ ವಿರುದ್ಧವಾಗಿ ಧ್ವನಿ ಎತ್ತಾರೆ ತಮ್ಮ ಲೇಖನದ ಮೂಲಕವಾಗಿ ಅಂತ. ಇದು ಒಂದು ಲೇಖಕರ ಜವಾಬ್ದಾರಿಯೂ ಇದೆ. ಲೇಖಕರಾದವರು ಏನು ಮಾಡಬೇಕು, ತಮ್ಮ ಒಳ ಜಗತ್ತೇನಿದೆ, ತಮ್ಮ ಅಂತರಂಗದ ತುಮುಲಗಳೇನಿವೆ ಅದನ್ನು ತಮ್ಮ ಬರವಣಿಗೆ ಮೂಲಕವಾಗಿ ವ್ಯಕ್ತಪಡಿಸಬೇಕು. ಇನ್ನೊಂದು ಸಮಾಜದಲ್ಲಿರ್ತಕ್ಕಂಥ ಏನು ಕೆಟ್ಟತನ ಇದೆ, ಪಿಡುಗುಗಳಿವೆ, ದೋಷಗಳಿವೆ, ಅವುಗಳನ್ನು ಹೋಗಲಾಡಿಸಲು ಪ್ರಯತ್ನವೂ ಕೂಡ ಲೇಖನಗಳ ಮೂಲಕವಾಗಿ ಮಾಡಬೇಕಾಗ್ತದೆ. ಅದರಿಂದ ಕೆಲವೇ ವರ್ಷಗಳಲ್ಲಿ ಆ ಅಜ್ಜಿ ಪಾಪ ಭಾರ ಅಂತ ಇವರ ಭಾವನೆ ಬಂತು ಇವರಲ್ಲಿ. ಆದರೆ ಆ ಅಜ್ಜಿಗೆ ತಾಳ್ಮೆ ಕಳೆದು ಹೋಗ್ಬಿಡುತ್ತೆ ಸರ್. ಶಿ ಲಾಸ್ಟ್ ಹರ್ ಪೇಷನ್ಸ್. ಆಗ ಅವಳೇನು ಮಾಡ್ತಾಳಂದರೆ, ಒನ್ ಡೇ ಶಿ ಸ್ಪೋಕ್ ಟು ಜುಮ್ಮನ್, ಮೈ ಸನ್, ಇಟ್ ಈಸ್ ನೌ ಆಬ್ವಿಯಸ್ ದ್ಯಾಟ್ ಐ ಆಮ್ ನಾಟ್ ವಾಂಟೆಡ್ ಇನ್ ಯುವರ್ ಹೌಸ್. ಕೈಂಡ್ಲಿ ಗಿವ್ ಮಿ ಎ ಮಂತ್ಲಿ ಅಲೋವೆನ್ಸ್ ಸೊ ದಟ್ ಐ ಕ್ಯಾನ್ ಸೆಟ್ ಅಪ್ ಅ ಸಪ್ರೇಟ್ ಕಿಚನ್. ಒಂದು ನ್ಯಾಯಬದ್ಧವಾದ ಬೇಡಿಕೆ ಅವರು ಅಜ್ಜಿ ಆದವರು ತನ್ನ ಮೊಮ್ಮಗ ಅನ್ಕೊಳ್ಳಿ ಅಥವಾ ಸಂಬಂಧಿಗೆ ಮುಂದೆ ಇಡ್ತಾರೆ. ಅವಾಗ ಹೇಳ್ತಾನೆ ಜುಮ್ಮನ್, ಮೈನ್ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್, ಬಿ ಪೇಷಂಟ್, ಸೇಡ್ ಜುಮ್ಮನ್ ಶೇಮ್ಲೆಸ್ಲಿ. ದಿಸ್ ಮೇಡ್, ಏನಂತ ಹೇಳಿದನಂತ ಅವನು ಹೇಳ್ತಾನೆ ಸರ್, ನನ್ನ ಹೆಂಡತಿಗೆ ಎಲ್ಲ ಗೊತ್ತು ಮನೆ ಹೆಂಗೆ ನಡೆಸ್ಬೇಕಂಥೇಳಿ, ನಿನಗೆ ಸಪ್ರೇಟಾಗಿ ಅಲೋವೆನ್ಸು ಗಿಲನ್ಸು ಎಲ್ಲ ಏನು ಸಿಗಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರು ಅನ್ನೋ ಅರ್ಥ ಬರೋ ಹಾಗೆ ಅವನು ಹಾರ್ಶ್ ಆಗಿ ಆ ಅಜ್ಜಿಗೆ ಹೇಳ್ಬಿಡ್ತಾನೆ ಸರ್. ಆ ಇಂಗ್ಲಿಷ್ ವಾಕ್ಯ ಏನಿದೆ, ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದ ಹೌಸ್, ಬಿ ಪೇಷಂಟ್. ಮೈ ವೈಫ್ ನೋಸ್ ಬೆಸ್ಟ್ ಹೌ ಟು ರನ್ ದಿ ಹೌಸ್, ಬಿ ಪೇಷಂಟ್. ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ಮಡದಿಗೆ ಮನೆಯನ್ನು ಹೇಗೆ ನಿಭಾಯಿಸಿಕೊಂಡು ಹೋಗಬೇಕು, ಮನೆಯನ್ನು ಹೇಗೆ ನಡೆಸಿಕೊಂಡು ಹೋಗಬೇಕೆನ್ನುವುದು ನನ್ನ ಮಡದಿಗೆ ಬಹಳ ಚೆನ್ನಾಗಿ ಗೊತ್ತಿದೆ. ಶಿ ನೋಸ್ ದಿ ಬೆಸ್ಟ್ ಹೌ ಟು ರನ್ ದಿ ಹೌಸ್. ಹೇಗೆ ಮನೆ ನಡೆಸ್ಬೇಕನ್ನೋದು ನನ್ನ ಮಡದಿಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಇರು, ತಾಳ್ಮೆಯಿಂದ ಇರು ಅಂತ ಆ ಒಂದು ರೀತಿಯಲ್ಲಿ ಕೋಪಿಸಿಕೊಂಡೇ ಹೇಳ್ದ. This made his aunt angry, and she decided to take her case to the village panchayat. ಇದು ಹೇಗಿದೆ ಅಂದರೆ, ಆಕೆ ಕೇಳಿದ್ದು ಪಾಪ
ಅವಳಿಗೆ ಸರಿಯಾಗಿ ಊಟಕ್ಕೆ ಕೊಡ್ತಿರಲಿಲ್ಲ, ಆಕೆಯನ್ನು ಬೇಕು ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇರಲಿಲ್ಲ. ಆವಾಗ ಆಕೆ ಅಂದಳು, ನೋಡಪ್ಪ ನೀನು ಪ್ರತಿ ತಿಂಗಳು ಒಂದಿಷ್ಟು ನನಗೆ ಅಲವೆನ್ಸ್ ಕೊಟ್ಟುಬಿಡು, ಸೊ ಐ ಕ್ಯಾನ್ ಸೆಟ್ ಅಪ್ ಮೈ ಓನ್ ಕಿಚನ್. ನಾನೇ ನನ್ನ ಅಡುಗೆ ಏನು ಇದೆ, ನನ್ನ ಬೇಕು ಬೇಡಿಕೆಗಳನ್ನು ನಾನು ಈಡೇರಿಸ್ಕೊಳ್ತೀನಪ್ಪ, ನಾನೇ ಸ್ವತಃ ಅಡುಗೆ ಮಾಡ್ಕೊಳ್ತೀನಿ ಅಂಥೇಳಿ ಆಕೆ ಕೋರಿಕೆಯನ್ನಿಟ್ಟಾಗ ಅವನದನ್ನು ತಿರಸ್ಕರಿಸಿದ, ಕೋಪಿಸಿಕೊಂಡ. ನನ್ನ ಮಡದಿಗೆ ಎಲ್ಲ ಚೆನ್ನಾಗಿ ಗೊತ್ತಿದೆ, ಅವಳೆಲ್ಲ ನಿಭಾಯಿಸ್ತಾಳೆ, ಸುಮ್ಮನೆ ಇರು, ತಾಳ್ಮೆ ಕಳ್ಕೊಬೇಡ, ಸುಮ್ಮನೆ ಒಂದು ಕಡೆ ಕೂತ್ಕೊಂಡಿರು ಅಂತ ಆ ರೀತಿಯಲ್ಲಿ ತಿರಸ್ಕಾರ ಭಾವನೆಯಿಂದ ಅವನು ಹೇಳಿದಾಗ ಆಕೆ ಅನಿವಾರ್ಯವಾಗಿ ಈ ವಿಷಯವನ್ನು ಊರಿನ ಸರ್ಪಂಚರ ಮುಂದೆ ತಗೊಂಡು ಹೋಗಬೇಕಾದಂಥ ಸ್ಥಿತಿ ಬಂತು. ಹಳ್ಳಿಯ ಪಂಚಾಯಿತಿ ಕಟ್ಟೆಗೆ ಹೋಗಬೇಕಾದಂಥ ಪ್ರಸಂಗ ಬರುತ್ತೆ. ಇಲ್ಲಿ ಕಥೆಯಲ್ಲಿ ಒಂದು ನಾವೇನು ಹೇಳ್ಬೋದು, ಒಂದು ಟ್ವಿಸ್ಟ್ ಅಂತ ಹೇಳ್ಬೋದು, ಅದು ಈಗ ಬಂತು. ಅದು ಏನಂತ ಟ್ವಿಸ್ಟ್ ಅಂತ ಈ ಕೇಳುಗರಿಗೆ ಗೊತ್ತಾಗುತ್ತೆ. The old lady went meeting people explaining her case. Some sympathized with her, others laughed at her. A few others advised her to make it up with her nephew and his wife. At last, she came to Algu Chaudhary and spoke to him. ಏನು ಹೇಳ್ತಾ ಇದ್ದಾರೆ? ಊರಿನಲ್ಲಿರುವ ಜನರ ಜೊತೆಗೆ ಹೋಗಿ ತನ್ನ ಕಷ್ಟವನ್ನೇ ಹೇಳ್ಕೊತಾಳೆ. ಸರ್, ಹಿಂಗಾಗ್ತಾ ಇದೆ ನನಗೆ, ನನ್ನ ಜುಮ್ಮನ್ ಶೇಖ್ ಮತ್ತು ಅವನ ಹೆಂಡತಿ ನನಗೆ ಈ ಥರ ತೊಂದರೆ ಕೊಡ್ತಾ ಇದ್ದಾರೆ, ನನ್ನ ಮಾತಿಗೂ ಬೆಲೆ ಕೊಡ್ತಾ ಇಲ್ಲ ಅಂದಾಗ ಕೆಲವೊಬ್ಬರು ಅಯ್ಯೋ ಪಾಪ ಅಂದರು, ಸಿಂಪತಿ ತೋರಿಸಿದ್ರು. ಕೆಲವೊಬ್ಬರು ಹೋಗು ಮುದುಕಿ ನಿನ್ನ ಹಣೆ ಬರ ಅಂತ ನಕ್ಕರು. ಮತ್ತು ಕೆಲವರು ಅಡ್ವೈಸ್ ಮಾಡ್ತಾರೆ, ನೋಡಮ್ಮ ನಿನಗೆ ವಯಸ್ಸಾಗಿದೆ, ಇರು, ಕಷ್ಟನೋ ಸುಖನೋ ಹಾಗೆ ಇದ್ದುಬಿಡು ಅಂತ ಹೇಳ್ತಾರೆ. ಯಾರ ಮಾತುಗಳು ಕೂಡ ಅವಳ ಮನಸ್ಸಿಗೆ ನೆಮ್ಮದಿ ತರೋದಿಲ್ಲ ಸರ್. ಆವಾಗ ಅವಳು ಏನು ಮಾಡ್ತಾಳೆ, ಊರಿನಲ್ಲಿರುವಂಥ ಇನ್ನೊಬ್ಬ ವ್ಯಕ್ತಿ ಅಲ್ಗು ಚೌಧರಿ ಅವನ ಹತ್ತ ಹೋಗಿ ಮಾತಾಡ್ತಾಳೆ. ನಾವು ಮೊದಲೇ ಈ ಒಂದು ಜಸ್ಟಿಸ್ ಅಬೌವ್ ಸೆಲ್ಫ್ ಪ್ರೋಸ್ ಸ್ಟಾರ್ಟ್ ಆಗುವಾಗೆ ತಿಳ್ಕೊಂಡ್ವಿ ಏನಪ್ಪ ಅಂದರೆ, ಜುಮ್ಮನ್ ಶೇಖ್ ಆ್ಯಂಡ್ ಅಲ್ಗು ಚೌಧರಿ ವೇರ್ ಗುಡ್ ಫ್ರೆಂಡ್ಸ್. ಸೋ ಸ್ಟ್ರಾಂಗ್ ವಾಸ್ ದೇರ್ ಬಾಂಡ್ ಆಫ್ ಫ್ರೆಂಡ್ಶಿಪ್ ದಟ್ when either of them went away from the village, the other looked after his family. Both were greatly respected in the village. ಅಷ್ಟು ಆತ್ಮೀಯರಾಗಿದ್ದರು. ಅವನ ಆತ್ಮೀಯ ಗೆಳೆಯ, ಜುಮ್ಮನ್ ಶೇಖನ ಆತ್ಮೀಯ ಗೆಳೆಯ ಅಲ್ಗು ಚೌಧರಿ ಹತ್ರ ಈ ಒಬ್ಬ ಅಜ್ಜಿ ತನ್ನ ಸಮಸ್ಯೆಯನ್ನು ತೆಗೆದುಕೊಂಡು ಹೋಗ್ತಾಳೆ. ಏನಂತ ಹೇಳ್ತಾಳಂದರೆ, ಊರಿನಲ್ಲಿ ಅನೇಕರಿಗೆ ಹೇಳಿದಾಗ ಕೆಲವರು ನೀವೇ ಹೇಳುವಂತೆ ಕೆಲವರು ಅಯ್ಯೋ ಪಾಪ ಅಂತ ಅವಳ ಸ್ಥಿತಿಯನ್ನು ಕಂಡು ಮರುಗಿದರು, ಇನ್ನು ಕೆಲವರು ಅವಳ ಸ್ಥಿತಿಯನ್ನು ಕಂಡು ನಕ್ಕರು, ಇನ್ನು ಕೆಲವರು ಇದು ಸ್ಥಿತಿ ಹೀಗೇ ಇದೆ, ಇವತ್ತಲ್ಲ ನಾಳೆ ವಯಸ್ಸಾದ ಮೇಲೆ ಎಲ್ಲರಿಗೂ ಇಂಥ ಸ್ಥಿತಿ ಬರ್ತಾ ಇದೆ, ಆದ್ದರಿಂದ ಏನೋ ಹೇಗೋ ಹೊಂದಾಣಿಕೆ ಮಾಡಿಕೊಂಡು ಇರು ಅಂತ ಕೆಲವರು ಹೇಳಿದ್ರು. ಆಕೆಗೆ ಶಾಂತಿ ಸಿಗಲಿಲ್ಲ, ನೆಮ್ಮದಿ ಸಿಗಲಿಲ್ಲ, ಸಮಾಧಾನವಾಗಲಿಲ್ಲ. ಒಬ್ಬೊಬ್ಬರದು ಒಂದೊಂದು ಪ್ರತಿಕ್ರಿಯೆ, ಯಾರು ಮುಂದೆ ಹೇಳಿದ್ರು ಒಂದೊಂದು ರೀತಿ, ಅದಕ್ಕೇನು ಪರಿಹಾರ ಏನೂ ಸಿಗಲಿಲ್ಲ. ಅಯ್ಯೋ ಪಾಪ ಅಂತಂದರು, ಕೆಲವರು ನೋಡಿ ನಕ್ಕರು, ಕೆಲವರು ಸಮಾಧಾನದಿಂದ ಇರಬೇಕು, ಸ್ತುತಿ ನಿಂದೆಗಳು ಬಂದಡೆ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು ಅಂತ ಕೆಲವರು ಉಪದೇಶ ಮಾಡಿದ್ರು. ಆದರೆ ಎಲ್ಲರೂ ಉಪದೇಶ ಮಾಡಿದ್ರೆ ಹೊರತಾಗಿ ಅವಳ ಕೋರಿಕೆ ಈಡೇರಲಿಲ್ಲ, ಅವಳ ಬೇಡಿಕೆ ಈಡೇರಲಿಲ್ಲ, ನ್ಯಾಯ ಸಿಗಲಿಲ್ಲ. ಅದಕ್ಕಾಗಿ ಕೊನೆಗೆ ಅಲ್ಗು ಚೌಧರಿ ಅನ್ನುವ ವ್ಯಕ್ತಿ ಹತ್ತಿರ ಬಂದು ತನ್ನ ಅಳಲನ್ನು ತೋಡಿಕೊಳ್ಳುತ್ತಾಳೆ ಈ ಅಜ್ಜಿ. ತುಂಬ ಚೆನ್ನಾಗಿ ಈ ಒಂದು ಸಾಲುಗಳನ್ನು ತಾವು ಇಂಟರ್ಪ್ರಿಟ್ ಮಾಡಿದ್ರಿ ಸರ್. ಈ ರೀತಿಯಾಗಿ ಅಲ್ಗು ಚೌಧರಿಗೆ ಆ ವಿಷಯವನ್ನು ತಿಳಿಸ್ತಾಳೆ ಸರ್. ಊರಿನ ಬೇರೆ ವ್ಯಕ್ತಿಗಳ ಎದುರುಗಡೆ ಹೇಗೆ ತನ್ನ ಸಮಸ್ಯೆನೇ ಹೇಳಿದಳು, ಅಲ್ಗು ಚೌಧರಿ ಎದುರುಗಡೆ ವಿಷಯವನ್ನು ಹೇಳಿದಾಗ ಅಲ್ಗು ಚೌಧರಿಗೆ ಏನಾಗತ್ತಂದರೆ ದ್ವಂದ್ವ ಶುರು ಆಗುತ್ತೆ. ಅವನು ಹೇಳ್ತಾನೆ, ತನ್ನದೇ ಆದ ಮಾತುಗಳಲ್ಲಿ ಹೇಳ್ತಾನೆ. ಏನಂತಾನಂದರೆ, ಯು ನೋ ಚಾಚಿ, ಜುಮ್ಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್? ಅವನು ಪ್ರಶ್ನೆ ಕೇಳ್ತಾನೆ, ನಾನು ಹೇಗೆ ಜುಮ್ಮನ್ ವಿರುದ್ಧ ಹೋಗಲಿ? ನಿನಗಂತೂ ಆಲ್ರೆಡಿ ಗೊತ್ತಿದೆ ನಾವಿಬ್ಬರು ಒಳ್ಳೆಯ ಮಿತ್ರರು ಅಂತ ಹೇಳಿ. ಯು ನೋ ಚಾಚಿ, ಜುಮ್ಮನ್ ಈಸ್ ಮೈ ಬೆಸ್ಟ್ ಫ್ರೆಂಡ್, ಹೌ ಕ್ಯಾನ್ ಐ ಗೋ ಅಗೇನ್ಸ್ಟ್ ಹಿಮ್? ಈಗ ನಾನು ಅವನು ಆತ್ಮೀಯ ಗೆಳೆಯರು ಅನ್ನುವುದು ನಿನಗೆ ಗೊತ್ತೇ ಇದೆ ಚಾಚಿ, ಚಿಕ್ಕಮ್ಮ. ಈಗ ಅವನ ವಿರುದ್ಧವಾಗಿ ನಾನು ಏನು ಮಾತಾಡೋದು? ಅವನ ವಿರುದ್ಧವಾಗಿ ಹೇಗೆ ನಾನು ನಿಲ್ಲಲಿ? ಅವನು ಈಗ ನಾನು ಹೇಳ್ತೀನಿ, ಇದು ಇಲ್ಲ, ನೀನು ಆಸ್ತಿ ಅವಳು ಬರೆದು ಕೊಟ್ಟಿದ್ದಾಳೆ, ಅವಳ ಆಸ್ತಿ ನೀನು ಭೋಗಿಸ್ತಾ ಇದ್ದೀಯ, ಅವಳಿಗೆ ಸರಿಯಾಗಿ ನೋಡ್ಕೊಳ್ಳೋದು ನಿನ್ನ ಜವಾಬ್ದಾರಿ, ಇತ್ಯಾದಿ ವಿಚಾರಗಳನ್ನು ನಾನು ಹೇಗೆ ಹೇಳಲಿ ಅವನಿಗೆ? ಅವನು ಬಹಳ ಆತ್ಮೀಯ ಗೆಳೆಯರಿದ್ದೇವೆ. ಈ ಆತ್ಮೀಯತೆಯನ್ನು, ಈ ಗೆಳೆತನವನ್ನು ಮುರಿದು
ಅವನಿಗೆ ಹೇಗೆ ಹೇಳಲಿ ನಾನು ಅಜ್ಜಿ ಅಂತ ತನ್ನ ಅಸಹಾಯಕತೆಯನ್ನು ಆತ ತೋಡಿಕೊಂಡ. ಹೌದು ಸರ್. ಆಗ ಅಜ್ಜಿ ಅಲ್ಲಿಗೆ ಸುಮ್ಮನಾಗಲ್ಲ. ಅವಳು ಹೇಳ್ತಾಳೆ, ಅವಳು ಕೇಳ್ತಾಳೆ ಅವನಿಗೆ, ಬಟ್ ಈಸ್ ಇಟ್ ರೈಟ್ ಮೈ ಸನ್ ಟು ಕೀಪ್ ಮಮ್ ಆ್ಯಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ ಜಸ್ಟ್ ಆ್ಯಂಡ್ ಫೇರ್? ಮಗ, ನೀನು ಹೇಳೋದೇನೋ ಸರಿ, ಆದರೆ ಅನ್ಫೇರ್ ಅಂತ ಒಂದು ನಡೀತಾ ಇದೆ, ಅನ್ಯಾಯ ಅಂತ ಒಂದು ನಡೀತಾ ಇದೆ, ಜಸ್ಟಿಸ್ ಅಲ್ಲದೇ ಇರೋವಂಥದ್ದು ನಡೀತಾ ಇದೆ. ಅದನ್ನು ನೋಡಿ ಕೂಡ ನೀನು ಸುಮ್ಮನೆ ಇರೋದು ಅದು ನ್ಯಾಯನಾ, ಅದು ಸರಿನಾ ಅಂತ ಪ್ರಶ್ನೆ ಮಾಡ್ತಾಳೆ ಸರ್. ಅನ್ಯಾಯ ಎಲ್ಲೇ ಆಗ್ತಾ ಇರಲಿ, ಇದು ಅನ್ಯಾಯ ಅಂತ ಕಂಡು ತಿಳಿದು ಸುಮ್ಮನಿರುವುದೂ ಒಂದು ಅನ್ಯಾಯವೇ ಅಂತ ಹೇಳ್ತಾರೆ. ಅದು ಇನ್ಜಸ್ಟಿಸ್ ಆಗ್ತಾ ಇದೆ ಅಂತ ಗೊತ್ತಿದ್ದರೆ ಅದ್ರ ವಿರುದ್ಧವಾಗಿ ನಾವು ಧ್ವನಿ ಎತ್ತಲಿಲ್ಲ ಅಂತಂದರೆ ಅದನ್ನೂ ಒಂದು ಪಾಪ, ಅದನ್ನೂ ಒಂದು ಅನ್ಯಾಯನೇ ಅಂತ. ಅದಕ್ಕೆ ಅಜ್ಜಿ ತುಂಬ ಚೆನ್ನಾಗಿ ಕೇಳ್ತಾ ಇದ್ದಾರೆ, ಅಲ್ಲಪ್ಪ ಇವನು ಮಾಡ್ತಾ ಇರೋದು ಅನ್ಯಾಯ ಅಂತ ನಿನಗೆ ಗೊತ್ತಿದ್ದೂ ಅದ್ರ ವಿರುದ್ಧವಾಗಿ ಏನೂ ಮಾತಾಡಲ್ಲ ಅಂದರೆ ಇದು ನ್ಯಾಯಸಮ್ಮತವೇ, ಇದು ಅನ್ಯಾಯ ಅಲ್ಲವೇ ಎಂದು ಅಜ್ಜಿ ಪ್ರಶ್ನೆ ಮಾಡ್ತಾರೆ. ಮತ್ತು ಅವ್ರು ಹೇಳ್ತಾರೆ ಸರ್, ಅಜ್ಜಿ ಹೇಳ್ತಾರೆ, ಕಮ್ ಟು ದ ಪಂಚಾಯತ್ ಆ್ಯಂಡ್ ಸ್ಪೀಕ್ ದ ಟ್ರೂತ್. ಬನ್ನಿ ಪಂಚಾಯತಿಗೆ ಬನ್ನಿ, ಅಲ್ಗೋರೆ ಪಂಚಾಯತಿಗೆ ಬನ್ನಿ, ಬಂದು ಸತ್ಯವನ್ನು ಮಾತಾಡಪ್ಪ, ಸತ್ಯವನ್ನು ಹೇಳು. ಶಿ ಸೈಡ್. ಅಲ್ಗು ಡಿಡ್ ನಾಟ್ ರಿಪ್ಲೈ, ಬಟ್ ಹರ್ ವರ್ಡ್ಸ್ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ಸ್. ಏನು ಮಾತಾಡಬೇಕು, ಏನು ಹೇಳಬೇಕು ಅನ್ನೋದವನಿಗೆ ಗೊತ್ತಾಗದೆ ಸುಮ್ಮನಾಗ್ಬಿಟ್ಟ. ಆದರೆ ಅವಳು ಆಡಿರುವ ಮಾತುಗಳು, ಬಟ್ ಈಸ್ ಇಟ್ ರೈಟ್ ಮೈ ಸನ್ ಟು ಕೀಪ್ ಮಮ್ ಆ್ಯಂಡ್ ನಾಟ್ ಸೇ ವಾಟ್ ಯು ಕನ್ಸಿಡರ್ಡ್ ಜಸ್ಟ್ ಆ್ಯಂಡ್ ಫೇರ್? ಯಾವುದನ್ನು ನೀನು ಸರಿ ಎಂದು ಭಾವಿಸುತ್ತೀಯಾ, ಅದರ ವಿರುದ್ಧ ಯಾವುದೋ ಒಂದು ಘಟನೆ ನಡೀತಾ ಇದೆ ಅಂದರೆ ಅದನ್ನು ನೋಡಿಯೂ ಕೂಡ ನೀನು ಸುಮ್ಮನೆ ಇರೋದು ಸರಿನಾ ಅನ್ನುವಂತಹ ಅಜ್ಜಿ ಕೇಳಿರುವ ಪ್ರಶ್ನೆ ಅವನಿಗೆ ಕೊರಿಲಿಕ್ಕೆ ಶುರು ಆಗುತ್ತೆ ಸರ್. ಅವನ ಕಿವಿಯಲ್ಲಿ ರಿಂಗ್ ಅನಿಸುತ್ತಂಥದ್ದು ಆ ಮಾತು. ರಿಂಗಿಂಗ್ ಇನ್ ಹಿಸ್ ಇಯರ್ಸ್, ಹರ್ ವರ್ಡ್ಸ್ ಕೆಪ್ಟ್ ರಿಂಗಿಂಗ್ ಇನ್ ಹಿಸ್ ಇಯರ್ಸ್. ಅವನ ಕಿವಿಯಲ್ಲಿ ಮತ್ತೆ ಅದು ರಿಂಗಣಿಸಿತು, ಕಿವಿಯಲ್ಲಿ ಮತ್ತೆ ಪ್ರತಿಧ್ವನಿಸಿತು. ನಿನ್ನ ಕಣ್ಣೆದ್ರೆ ಅನ್ಯಾಯ ನಡೀತಾ ಇದೆ ಅಂತ ತಿಳಿದರೂ ಕೂಡ ಇದು ಅವನು ಹೀಗೆ ಮಾಡುವುದು ಅನ್ಯಾಯ ಅಂತ ಗೊತ್ತಿದ್ದು ತಿಳಿದು ಅದ್ರ ಬಗ್ಗೆ ಮಾತಾಡದೇ ಇರುವುದು, ಅದ್ರ ಬಗ್ಗೆ ಏನನ್ನು ಹೇಳದೇ ಇರುವುದು ಇದು ಸಮ್ಮತವೇ, ಇದು ನ್ಯಾಯವೇ ಎಂದು ಅಜ್ಜಿ ಕೇಳಿರುವ ಆ ಪ್ರಶ್ನೆ ಈ ಅಲ್ಗುನ ಕಿವಿಯಲ್ಲಿ ಮತ್ತೆ ಅದು ಪ್ರತಿರಣನಗೊಳ್ತಾ ಇತ್ತು, ಪ್ರತಿಧ್ವನಿಸುತ್ತಿತ್ತು ಅನ್ನುವ ಮಾತನ್ನು ಬರೆದಿದ್ದಾರೆ. ಇದರ ಮುಂದಿನ ಭಾಗವನ್ನು ಈಗ ನಾವು ನೋಡೋಣ ಸರ್. ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದ ಓಲ್ಡ್ ಬ್ಯಾನಿಯನ್ ಟ್ರೀ. ಜುಮ್ಮನ್ ಸ್ಟುಡ್ ಅಪ್ ಆ್ಯಂಡ್ ಸೆಡ್, ದ ವಾಯ್ಸ್ ಆಫ್ ದ ಪಂಚ್ ಈಸ್ ದ ವಾಯ್ಸ್ ಆಫ್ ಗಾಡ್. Let my aunt nominate the head punch. I will abide by her decision. ಅಂತ ಹೇಳ್ತಾನೆ ಸರ್. ಜುಮ್ಮನ್ ಶೇಖ್ ಹೇಳ್ತಾನೆ. ಹಳ್ಳಿಯಲ್ಲಿ ಎಲ್ಲ ಜನ ಪಂಚಾಯತಿ ಕಟ್ಟೆಗೆ ಬಂದು ಸೇರ್ಕೊಳ್ತಾರೆ. ಸೇರ್ಕೊಂಡಾಗ ಅದೊಂದು ಪದ್ಧತಿ, ಬಹುಶಃ ಆ ಭಾಗದ ಉತ್ತರ ಭಾರತದ ನಮ್ಮಲ್ಲೂ ಕೂಡ ಮೊದಲು ಪಂಚರು ಅವರೆಲ್ಲ ಚೌಡಿ ಕಟ್ಟಿ ಅಂತ ಹೇಳಿ ಇರ್ತಿತ್ತು ಸರ್. ಆ ಚೌಡಿ ಕಟ್ಟಿಗೆ ಬಂದು ಅಲ್ಲಿ ಪಂಚಾಯತ್ ಕಟ್ಟಿನೂ ಅಂತಿದ್ರು. ಅವಾಗ ಅದೊಂದು ನ್ಯಾಯದ ಕಟ್ಟೆ ಇದ್ದಂಗೆ, ನ್ಯಾಯದ ಕಟ್ಟೆ ಇದ್ದಂಗೆ ಸರ್ ಅದು. ಆವಾಗ ಅಲ್ಲಿ ಬಂದು ಅವರೆಲ್ಲರೂ ಕೂತು ಇಂಥವು ಸಮಸ್ಯೆಗಳು ಬಂದಾಗ ಚರ್ಚೆ ಮಾಡಿ ತೀರ್ಮಾನಿಸ್ತಾ ಇದ್ರು. ಒಂದು ಬ್ಯಾನಿನ್ ಟ್ರೀ, ಆಲದ ಮರದ ಕೆಳಗಡೆ ಬಂದು ಎಲ್ಲರೂ ಸೇರಿದ್ರು. ಅವಾಗ ಏನು ಹೇಳ್ತಾನೆ, ಒಂದು ಪದ್ಧತಿ ಇದೆ ಸರ್. ಏನಂದ್ರೆ, ದ ಪಂಚಾಯತ್ ವಾಸ್ ಹೆಲ್ಡ್ ಅಂಡರ್ ದ ಓಲ್ಡ್ ಬ್ಯಾನಿನ್ ಟ್ರೀ. ಜುಮ್ಮನ್ ಸ್ಟುಡ್ ಅಪ್ ಆ್ಯಂಡ್ ಸೆಡ್. ಜುಮ್ಮನ್ ಎದ್ದು ನಿಂತ್ಕೊಳ್ತಾನೆ, ಜುಮ್ಮನ್ ಶೇಖ್ ಎದ್ದು ನಿಂತ್ಕೊಂಡು ಏನು ಹೇಳ್ತಾನೆ ಅಂದರೆ, ದ ವಾಯ್ಸ್ ಆಫ್ ದ ಪಂಚ್ ಈಸ್ ದ ವಾಯ್ಸ್ ಆಫ್ ಗಾಡ್. ಬಹಳ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟು, ಬಹಳ ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಸ್ಟೇಟ್ಮೆಂಟ್ ಅಂತ ನನಗಾದ್ರೂ ಅನಿಸುತ್ತೆ. ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್ ಅಂತ ಇದೆ, ಈಗಲೂ ಇದೆ ಸರ್, ಇದೆ. ಸಂದರ್ಭದೊಂದಿಗೆ ಯಾರು ಯಾರಿಗೆ ಹೇಳಿದರು. The voice of the punch is the voice of God. Let my aunt nominate the head punch. ಅಂದರೆ ಎದುರಿನ ವ್ಯಕ್ತಿ, ನಮಗೆ ಯಾರು ವಿರೋಧ ಇದ್ದಾರೆ ಅವರು ತಮಗೆ ಬೇಕಾಗಿರುವಂಥ ಹೆಡ್ ಪಂಚನ್ನು ಆಯ್ಕೆ ಮಾಡ್ಕೊಳ್ಳುವಂಥ ಒಂದು ಅವಕಾಶವನ್ನು ಎದುರಿನವ್ರಿಗೆ ಕೊಟ್ಟಂಗೆ. ಇಲ್ಲಿ ಅವರೇ ಆಯ್ಕೆ ಮಾಡಲಿ ಅಂತ ಅವನು ಯಾವ ಕಾನ್ಫಿಡೆನ್ಸಲ್ಲಿ ಹೋಗಿರ್ತಾನೆ ಅಂದರೆ ಸರ್, ನಮ್ಮ ಅಜ್ಜಿ ಮಾತು ಊರಲ್ಲಿ ಯಾರೂ ಕೇಳಿರೋದಿಲ್ಲ, ಹೀಗಾಗಿ ಯಾರೂ ಆ ಒಂದು ಪಂಚ್ ಸ್ಥಾನಕ್ಕೆ ಬರಲಿಕ್ಕೆ ಒಪ್ಪೋದಿಲ್ಲ ಅನ್ನೋ ಒಂದು ಭಾವನೆಯಲ್ಲಿ ಅವನಿರ್ತಾನೆ ಸರ್.
ಓಹೋ, ಸರ್ಪಂಚ್ ಅಂತೀವಿ ನಾವು. ಸರ್ಪಂಚರೇನಿರ್ತಾರೆ ಅವರು ಹೆಡ್ ಪ್ರಧಾನ್, ಪಂಚ ಪ್ರಧಾನ್. ಅದಕ್ಕಾಗಿ ಹೇಳ್ತಾರೆ ಇಲ್ಲಿ ಇವರು ನ್ಯಾಯಾಧೀಶರು ಏನಿರ್ತಾರಲ್ಲ ಸರ್ಪಂಚರು, ಅವರು ನ್ಯಾಯಾಧೀಶರಿದ್ದಂಗೆ. ಆದ್ದರಿಂದ ದ ವಾಯ್ಸ್ ಆಫ್ ದಿ ಪಂಚ್ ಈಸ್ ದಿ ವಾಯ್ಸ್ ಆಫ್ ದಿ ಗಾಡ್. ಈ ಪಂಚರ ಧ್ವನಿ ಏನಿದೆ ಅದು ದೇವರ ಧ್ವನಿ. ಅದು ಅವರ ತೀರ್ಪು ದೇವರು ಕೊಟ್ಟಂಥ ತೀರ್ಪಿನಂತೆ ಅದು ಮಾನ್ಯವಾಗಬೇಕು. ಆದ್ದರಿಂದ ಇಲ್ಲಿ ಬಹಳ ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ದಿ ವಾಯ್ಸ್ ಆಫ್ ದಿ ಪಂಚ್ ವಿಲ್ ಬಿ ದಿ ವಾಯ್ಸ್ ಆಫ್ ಗಾಡ್. ಆದ್ದರಿಂದ ಆ ದೇವರ ಧ್ವನಿ ಅದು, ಅದು ಮಾನವ ಧ್ವನಿ ಅಲ್ಲ, ಅದು ಮಾಧವನ ಧ್ವನಿಯದು, ಮಹಾದೇವನ ಧ್ವನಿಯದು. ಆದ್ದರಿಂದ ನನ್ನ ಆಂಟ್ ಅವರೇ ಹೆಡ್ ಯಾರು ಸರ್ಪಂಚರನ್ನು ಆಯ್ಕೆ ಮಾಡಲಿ, ಅವ್ರು ಏನು ಹೇಳ್ತಾರೋ ಅದಕ್ಕೆ ನಾವೆಲ್ಲರೂ ತಲೆಬಾಗೋಣ ಅಂತ ಇವನು ಎದ್ದು ನಿಂತು ಹೇಳ್ದ. ಜುಮ್ಮನ್ ಶೇಖ್ ಹೇಳ್ದ ಸರ್. ಜುಮ್ಮನ್ ಶೇಖ್, ಹೌದು ಸರ್, ಈ ಮಾತನ್ನು ಹೇಳಿದ್ರು ಜುಮ್ಮನ್ ಶೇಖ್. ಅವನು ಹೇಳ್ತಾನೆ, ಐ ವಿಲ್ ಅಬೈಡ್ ಬೈ ಹರ್ ಡಿಸಿಷನ್, ಯಾರನ್ನು ಬೇಕಾದರೂ ಆಯ್ಕೆ ಮಾಡಿಕೊಳ್ಳಿ. ಅವಾಗ ಅಜ್ಜಿ ಪೂರ್ವ ನಿರ್ಧಾರದಂತೆ ಐ ನಾಮಿನೇಟ್ ಅಲ್ಗು ಚೌಧರಿ ಆಸ್ ದ ಪಂಚ್, ಶಿ ಅನೌನ್ಸಸ್, ಹೇಳ್ತಾಳೆ. ಅಲ್ಗು ಚೌಧರಿ ಮತ್ತು ಆಲ್ರೆಡಿ ನಮ್ಗೆ ಗೊತ್ತಿದೆ, ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಇಬ್ಬರು ಆತ್ಮೀಯರು, ಗೆಳೆಯರು. I nominate ಅಲ್ಗು ಚೌಧರಿ ಆಸ್ ದ ಪಂಚ್. ಅಲ್ಗು ಚೌಧರಿ ಆಸ್ ದಿ ಪಂಚ್. ದ ಪಂಚ್ ನೋಸ್ ನೀದರ್ ಎನಿಮಿ ನಾರ್ ಫ್ರೆಂಡ್. ಆ ಒಂದು ಇನ್ನೊಂದು ವಾಕ್ಯ ಸೇರಿಸ್ಬಿಡ್ತಾರೆ ಸರ್ ಅಜ್ಜಿ. ಏನಂತ ಅಂದ್ರೆ, ದ ಪಂಚ್ ನೋಸ್ ನೀದರ್ ಎನಿಮಿ ನಾರ್ ಫ್ರೆಂಡ್. ಪಂಚ್ ಸ್ಥಾನದಲ್ಲಿ ಕುಂತಾಗ, ನ್ಯಾಯಾಧೀಶನ ಸ್ಥಾನದಲ್ಲಿ ಕುಂತಾಗ ಅವರಿಗೆ ಯಾರು ಶತ್ರುಗಳೂ ಇಲ್ಲ, ಯಾರು ಆತ್ಮೀಯರೂ ಇಲ್ಲ, ಆ ಗೆಳೆತನೂ ಇಲ್ಲ, ಶತ್ರುತ್ವನೂ ಇಲ್ಲ. ಅವರು ನಿಷ್ಪಕ್ಷಪಾತರು, ಯಾವುದೇ ಭೇದ ಇಲ್ಲ. ಯಾರು ಗೆಳೆಯರ ಪರವಾಗಿಯೂ ಇರುವುದಿಲ್ಲ, ಶತ್ರುಗಳ ಪರವಾಗಿಯೂ ಇರುವುದಿಲ್ಲ. ಈ ಗೆಳೆತನ ಮತ್ತು ಶತ್ರುತ್ವವನ್ನು ಮೀರಿ ನಿಲ್ಲುವುದು ಅವರ ಧ್ವನಿ, ಅವರ ಮಾತು, ಅವರು ಕೊಡುವ ತೀರ್ಪು, ಅವರು ಕೊಡುವ ನ್ಯಾಯ ಅಂತ ಅಜ್ಜಿ ಹೇಳಿದರು. ಅವಾಗ ಜುಮ್ಮನ್ ಶೇಖ್ ಒಪ್ಪಿಗೆ ಸೂಚಿಸ್ತಾನೆ. ಫೈನ್ ಅಂತ ಹೇಳೋ ಮುಖಾಂತರ. ಫೈನ್ replied Jumman, hiding his joy over his unexpected piece of luck. ನೋಡಿ ಏನು ಅನ್ಕೊಳ್ತಾನೆ ಅಂದರೆ ಜುಮ್ಮನ್ ಶೇಖ್, ನಮ್ಮ ಅಜ್ಜಿ ಎಂಥ ದಡ್ಡಿ. ಜುಮ್ಮನ್ ಹೈಡಿಂಗ್ ಹಿಸ್ ಜಾಯ್ ಓವರ್ ಹಿಸ್ ಅನ್ಎಕ್ಸ್ಪೆಕ್ಟೆಡ್ ಪೀಸ್ ಆಫ್ ಲಕ್. ಇದು ಉಲ್ಟಾ ನನಗೆ ಬೆನಿಫಿಟೇ ಆಯಿತು, ನನಗೆ ಲಕ್ಕೇ ಆಯಿತು. ಯಾಕಂದರೆ ಅಲ್ಗು ಚೌಧರಿ ಯಾರು? ಅಲ್ಗು ಚೌಧರಿ ನನ್ನ ಆತ್ಮೀಯ ಮಿತ್ರ. ಅಂಥವನನ್ನು ಹೋಗಿ ನಮ್ಮ ಅಜ್ಜಿ ಏನು ಮಾಡಿದ್ದಾಳೆ, ಪಂಚನ ಜಾಗಕ್ಕೆ, ಆ ಸ್ಥಾನಕ್ಕೆ ನೇಮಕ ಮಾಡಿದ್ದಾಳೆ ಅಂತ ಒಳಗೊಳಗೆ ಖುಷಿ ಆಯಿತು ಅವನಿಗೆ, ಜುಮ್ಮನ್ ಶೇಖ್ಗೆ. ಹೇಳ್ತಾನವನು, ಚಾಚಿ, ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜುಮ್ಮನ್, ಸೈಡ್ ಅಲ್ಗು. ಈಗ ಅಲ್ಗು ಹೇಳ್ತಾನೆ ಸರ್, ಚಾಚಿ, ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜುಮ್ಮನ್, ಸೈಡ್ ಅಲ್ಗು. ಅವಾಗ ಅಜ್ಜಿ ಹೇಳ್ತಾಳೆ, ಎಸ್, ಬಟ್ ಐ ಆಲ್ಸೋ ನೋ ದಟ್ ಯು ವಿಲ್ ನಾಟ್ ಕಿಲ್ ಯುವರ್ ಕಾನ್ಸೈನ್ಸ್ ಫಾರ್ ದ ಸೇಕ್ ಆಫ್ ಫ್ರೆಂಡ್ಶಿಪ್. ವಾಟ್ ಎ ಸ್ಟೇಟ್ಮೆಂಟ್ ಸರ್. ವಂಡರ್ಫುಲ್. ಅಜ್ಜಿ, ನಾನು ಜುಮ್ಮನ್ ಶೇಖನ ಆತ್ಮೀಯ ಗೆಳೆಯ ಎಂದು ನಿನಗೆ ಗೊತ್ತಿದೆ ಅಲ್ಲವೇ ಅಂತ ಕೇಳಿದಾಗ ಅಜ್ಜಿ ಹೇಳಿದ್ರು, ಗೊತ್ತಿದೆ, ಆದರೆ ನಿನ್ನ ಗೆಳೆತನಕ್ಕೋಸ್ಕರವಾಗಿ ನಿನ್ನ ಸ್ವಯಂ ಪ್ರಜ್ಞೆ, ನಿನ್ನ ಒಳಗಿನ ಧ್ವನಿ ಏನಿದೆಯಲ್ಲ ಅದನ್ನು ನೀನು ಕೊಲ್ಲುವುದಿಲ್ಲ ಎಂದು ನಾನು ಭಾವಿಸುತ್ತೇನೆ. ಅಂತರಾತ್ಮ, ಗೆಳೆಯ ಇರಬಹುದು, ಶತ್ರುಗಳಿರ್ಬೋದು, ಏನಾದರೂ ಇರ್ಬೋದು, ಆದರೆ ಒಳಗಿನ ಅಂತರಾತ್ಮ, ಅಂತರ್ಪ್ರಜ್ಞೆ ಅಂಥ ಸಾಕ್ಷಿ ಹೊಂದಿರ್ತದೆ ಮನುಷ್ಯನಿಗೆ. ಇನ್ನರ್ ಕಾನ್ಷಿಯಸ್ನೆಸ್ ಏನಿದೆ ಅದು ನೀನು ಕೊಲ್ಲುವುದಿಲ್ಲ ಎನ್ನುವ ಭರವಸೆ ನನಗಿದೆ. ಅಜ್ಜಿ ತುಂಬ ಚೆನ್ನಾಗಿ ಹೇಳಿದ್ರು. ಆ ವಾಕ್ಯ ಹೇಗಿದೆ ಸರ್? ಇನ್ನೊಂದ್ಸಲ ಹೇಳ್ತೀನಿ ಸರ್. ಅಲ್ಗು ಹೇಳಿರೋದ್ರಿಂದ ಆರಂಭ ಮಾಡ್ಕೊಂಡು ಹೇಳ್ತೀನಿ ಸರ್. ಚಾಚಿ, ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜುಮ್ಮನ್. ಯಾಕಂದರೆ ಅವನನ್ನು ಅಜ್ಜಿ ಆಯ್ಕೆ ಮಾಡಿರ್ತಾಳೆ ಆ ಸ್ಥಾನಕ್ಕೆ. ಅವನಿಗೆ ಗೊಂದಲ, ಒಂದು ರೀತಿಯ ದ್ವಂದ್ವ. ಏನು ಮಾಡಲಿ, ಯಾರ ಕಡೆ ಮಾತಾಡಲಿ, ಹೇಗೆ ಅನ್ನೋ ದ್ವಂದ್ವ. ಅವಾಗ ಅವನು ಹೇಳ್ತಾನೆ, ಚಾಚಿ, ಯು ಆರ್ ಅವೇರ್ ಆಫ್ ಮೈ ಫ್ರೆಂಡ್ಶಿಪ್ ವಿತ್ ಜುಮ್ಮನ್, ಸೈಡ್ ಅಲ್ಗು. Then Chachi says, yes, but I also know that you will not kill your conscience for the sake of friendship. ಮತ್ತೆ ಮುಂದುವರೆದು ಹೇಳ್ತಾಳೆ ಸರ್,
God lives in the heart of the punch, ಹಾಂ and his voice is the voice of God. ಓ And the old lady explained her case. ಹಾಂ ಇಷ್ಟನ್ನು ಹೇಳಿ ತನ್ನ ಏನು ಕೇಸ್ ಇದೆ, ಅವಳ ಫಿರಾದಿ ಏನಿದೆ ಅದನ್ನು ಹೇಳ್ತಾಳೆ. ಅವಳು ಈ ಮಾತನ್ನು ಹೇಳಿ ತನ್ನ ಫಿರಾದಿಯನ್ನು ಮಂಡಿಸ್ತಾ ಇರ್ತಾಳೆ. ಭಾಳ ಚೆನ್ನಾಗಿದೆ. ಯಾಕಂದರೆ ಗಾಡ್ ಲಿವ್ಸ್ ಇನ್ ದಿ ಹಾರ್ಟ್ಸ್ ಆಫ್ ದಿ ಪಂಚ್. ಯಾರು ಪಂಚರಿದ್ದಾರಲ್ಲ, ನ್ಯಾಯಾಧೀಶರಿದ್ದಾರಲ್ಲ, ಅವರ ಹೃದಯದಲ್ಲಿ ದೇವರು ವಾಸಿಸುತ್ತಾನೆ. ಆ್ಯಂಡ್ ಹಿಸ್ ವಾಯ್ಸ್ ಇಸ್ ದ ವಾಯ್ಸ್ ಆಫ್ ಗಾಡ್. ಅವರ ಧ್ವನಿ ಅದು ದೇವರ ಧ್ವನಿ. ಅವರ ಹೇಳಿಕೆ ಅದು ದೇವರ ಹೇಳಿಕೆ. ಅವರು ಕೊಡುವ ನ್ಯಾಯ ಅದು ದೇವರು ಕೊಡುವ ನ್ಯಾಯ ಅಂತ ನಾನು ಬಗಿದ್ದೀನಿ, ನಾನು ತಿಳ್ಕೊಂಡಿದ್ದೀನಪ್ಪ ಅಂತ ಆ ಅಜ್ಜಿ ಹೇಳಿದ್ರು. ಅವಾಗ ಅಲ್ಗು ಚೌಧರಿ ಕೇಳ್ತಾನೆ, ಈಗ ವಾಟ್ ಹ್ಯಾವ್ ಯು ಟು ಸೇ ಇನ್ ಯುವರ್ ಡಿಫೆನ್ಸ್ ಆಸ್ಡ್ ಅಲ್ಗು ಟು ಜುಮ್ಮನ್. ತನ್ನ ಗೆಳೆಯನಾದ ಈಗ ಗೆಳೆತನ ಇಲ್ಲ, ಈಗ ಇಲ್ಲ, ನ್ಯಾಯಾಧೀಶನ ಸ್ಥಾನದಲ್ಲಿ ಅಲ್ಗು ಚೌಧರಿ ಕೂತಿದ್ದಾನೆ. ಅಲ್ಗು ಕೇಳ್ತಾನೆ ಜುಮ್ಮನಿಗೆ, ವಾಟ್ ಹ್ಯಾವ್ ಯು ಟು ಸೇ ಇನ್ ಯುವರ್ ಡಿಫೆನ್ಸ್. ಪ್ರತಿಯಾಗಿ ನೀನು ಏನು ಹೇಳ್ತೀಯಪ್ಪ, ನಿಮ್ಮ ಅಜ್ಜಿ ಈ ಥರ ಹೇಳಿದ್ದಾರೆ, ಅವ್ರ ಸಮಸ್ಯೆ ಹೇಳ್ಕೊಂಡಿದ್ದಾರೆ, ನಿನ್ನ ವಾದ ಏನು, ನೀನೇನು ಹೇಳ್ತೀಯ ಇದಕ್ಕೆ ಪ್ರತಿಯಾಗಿ? Jumman narrated how his aunt transferred her property and how he promised her to look after her as long as she lived. But of late there have been quarrels between my wife and aunt. Now my aunt is claiming a monthly allowance from me which I can't pay. That's all I have to say. ಸತ್ಯ, ಈ ಅಜ್ಜಿ ತಮ್ಮ ಆಸ್ತಿಯನ್ನು ನನಗೆ ವರ್ಗಾಯಿಸಿರುವುದು ಸತ್ಯ. ಆಮೇಲೆ ಸ್ವಲ್ಪ ವರ್ಷಗಳು ಚೆನ್ನಾಗೇ ಇತ್ತು. ಕಾಲ ಕಳೆದಂತೆ ನನ್ನ ಮಡದಿಗೂ ಈ ಅಜ್ಜಿಗೂ ಸ್ವಲ್ಪ ಸಂಘರ್ಷ ನಡೀತು, ಸ್ವಲ್ಪ ಘರ್ಷಣೆ ಆಯಿತು. ಆವಾಗ ಆಕೆ ಒಂದು ಪ್ರಸ್ತಾವನೆಯನ್ನಿಟ್ಟಳು, ಅಲ್ಲಪ್ಪ ನಾನು ಇಲ್ಲಿ ನನ್ನದೇ ಆದ ರೀತಿಯಲ್ಲಿ ನಾನು ವ್ಯವಸ್ಥೆಯನ್ನು ಮಾಡಿಕೊಳ್ತೇನೆ, ನನಗೆ ತಿಂಗಳಿಗೆ ಇಂತಿಷ್ಟು ಅಂಥೇಳಿ ಹಣ ಕೊಟ್ಟು ಬಿಡು ಅಂತ ಈಗ ಕ್ಲೇಮ್ ಮಾಡ್ತಾ ಇದ್ದಾಳೆ, ತನ್ನ ಕೋರಿಕೆಯನ್ನು ಇಡ್ತಾ ಇದ್ದಾಳೆ. ಆದರೆ ನನಗೆದು ಆ ಪ್ರತಿ ತಿಂಗಳು ಇಂತಿಷ್ಟು ಹಣ ಕೊಡಲು ಸಾಧ್ಯ ಇಲ್ಲ ಅಂತ ತನ್ನ ನಿಲುವನ್ನು ಹೇಳ್ದ. ಆಮೇಲೆ ಹೇಳಿ ದಟ್ಸ್ ಆಲ್ ಐ ಹ್ಯಾವ್ ಟು ಸೇ ಅಂತ ತನ್ನ ಮಾತಿಗೆ ಅವನು ವಿರಾಮ ಕೊಡ್ತಾನೆ ಸರ್. ಖಂಡಿತವಾಗಿಯೂ ಇದು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ದ ಅಲ್ವ ಸರ್? ಹೌದು ಸರ್. ಈಗ ಜಜ್ಮೆಂಟ್ ಬಂತು. ಏನು ಜಜ್ಮೆಂಟ್ ಬಂತು ಅಂತ ನಾವು ನೋಡೋಣ. ಇಷ್ಟು ಇಬ್ಬರು ತಮ್ಮ ವಾದವನ್ನು ಮಂಡಿಸಿದ್ರು. ಅಜ್ಜಿ ಮತ್ತು ಜುಮ್ಮನ್ ಶೇಖ್ ಇಬ್ಬರು ವಾದವನ್ನು ಮಂಡಿಸಿದ್ರು. ಅಜ್ಜಿ ವಾದ ಏನಿತ್ತು ಅಂದರೆ ಎಕ್ಸ್ಪ್ಲೇನ್ಡ್ ಹರ್ ಕೇಸ್ ಅಂತ ಅಷ್ಟೇ ಹೇಳಿ ಮುಗಿಸಿದ್ದಾರೆ. ಎಲ್ಲ ಮೊದಲು ಏನೇನಾಗಿತ್ತು ಅದೆಲ್ಲ ಅಕ್ಕಿ ಹೇಳಿದ್ರು. ಆಮೇಲೆ ಇವನು ಅಂದ ಸತ್ಯನೇ ಇದೆ, ಆದರೆ ಈಗ ಸ್ವಲ್ಪ ಜಗಳ ಆಗಿದೆ, ಘರ್ಷಣೆ ಆಗ್ತಾ ಇದೆ, ತೃಪ್ತಿ ಇಲ್ಲ, ನಾನು ಬೇರೆಯೇ ಇರ್ತೀನಿ, ತಿಂಗಳಿಗಿಂತಿಷ್ಟು ಕೊಟ್ಬಿಡು ಅಂತ ಕೇಳ್ತಾ ಇದ್ದಾಳೆ. ಅದು ನಾನು ಅವಳು ಕೇಳಿದಷ್ಟು ಹಣ ಅಥವಾ ಎಷ್ಟು ಹಣ ಅವಳಿಗೆ ಕೊಡಲು ಸಾಧ್ಯವಿಲ್ಲ. ನಾವು ಇಟ್ಟಂಗಿರಬೇಕು, ಇಟ್ಟಲ್ಲಿರಬೇಕು, ಕೊಟ್ಟಷ್ಟು ಉಣಬೇಕು, ನಮ್ಮೊಂದಿಗೆ ಇರಬೇಕು. ಬಿಕಾಸ್ ಮೈ ವೈಫ್ ನೋಸ್ ದಿ ಬೆಸ್ಟ್ ಹೌ ಟು ರನ್ ದಿ ಹೌಸ್. ಆದ್ದರಿಂದ ಈ ಸ್ಥಿತಿ ಇದೆ. ಆಕೆ ಕೇಳಿದಷ್ಟು ಹಣ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನ್ನುವ ತನ್ನ ನಿಲುವನ್ನು ಹೇಳಿಬಿಟ್ಟ. ಜುಮ್ಮನ್ ಶೇಖ್ ಏನು ಅನ್ಕೊಂಡ್ಬಿಟ್ಟಿದ್ದ ಅಂದರೆ ನ್ಯಾಯ ತನ್ನ ಪರವಾಗಿ ಬರಬಹುದು ಅಂದ್ಕೊಂಡಿದ್ದ. ಆದರೆ ಇಲ್ಲಿ ಆಗಿದ್ದೇ ಬೇರೆ. ಏನಾಗುತ್ತೆ ಅಂದರೆ ಅಲ್ಗು ಚೌಧರಿ ಹೆಡ್ ಪಂಚ್ ಇರ್ತಾರೆ. ಅವ್ರು ಹೆಡ್ ಪಂಚ್ ಆಗಿದ್ದುಕೊಂಡು ಇನ್ನು ಅಕ್ಕಪಕ್ಕದಲ್ಲಿ ಇರುವಂಥ ಇನ್ನು ಇಬ್ಬರು, ಆ ಕಡೆ ಇಬ್ಬರು ಈ ಕಡೆ ಇಬ್ಬರು ಇರ್ತಾರೆ. ಆ ಪಂಚ್ ಜೊತೆಗೆ ಡಿಸ್ಕಸ್ ಮಾಡ್ತಾರೆ. ಆಫ್ಟರ್ ಕನ್ಸಲ್ಟಿಂಗ್ ಅದರ್ಸ್ ಅಲ್ಗು ಅನೌನ್ಸ್ಡ್ ಏನಂತಂದರೆ, ವಿ ಆರ್ ಆಫ್ ದ ಒಪಿನಿಯನ್ ದಟ್ ಜುಮ್ಮನ್ ಮಸ್ಟ್ ಪೇ ಹಿಸ್ ಆಂಟ್ ಎ ಮಂತ್ಲಿ ಅಲವೆನ್ಸ್ ಆರ್ ಎಲ್ಸ್ ದ ಪ್ರಾಪರ್ಟಿ ಗೋಸ್ ಬ್ಯಾಕ್ ಟು ಹರ್. ದಿಸ್ ಈಸ್ ದ ಜಜ್ಮೆಂಟ್. ಅದು ನ್ಯಾಯಾಧೀಶರಿಂದ ಒಂದು ತೀರ್ಪು ಬಂತು. ಇದು ತ್ರಿಮೂರ್ತಿಗಳ ಒಂದು ನ್ಯಾಯದ ಪೀಠ. ಇದು ಜೊತೆಗಿರ್ತಕ್ಕಂಥ ಇಬ್ಬರು ನ್ಯಾಯಾಧೀಶರೊಂದಿಗೆ ಮಾತನಾಡಿ ಅನುಸಂಧಾನ ಮಾಡಿಕೊಂಡು ಅಲ್ಗೂ ನಿರ್ಣಯವನ್ನು ಕೊಡ್ತಾ ಇದ್ದಾರೆ, ನ್ಯಾಯವನ್ನು ಕೊಡ್ತಾ ಇದ್ದಾರೆ, ತೀರ್ಪು ಪ್ರಕಟಣೆ ಮಾಡ್ತಾ ಇದ್ದಾರೆ. ಏನಂತ ತೀರ್ಪು? ಆ ತೀರ್ಪು ಬಹಳ ಸ್ಪಷ್ಟವಾಗಿದೆ, ನ್ಯಾಯಯುತವಾಗಿದೆ, ಇದರಲ್ಲಿ ಯಾವುದೇ ಗೊಂದಲ ಇಲ್ಲ. ಏನಂತ ತೀರ್ಪು ಬಂತು ಸರ್? ಅವರು ಏನು ಕೊಟ್ಟರು? ತೀರ್ಪು ಈ ರೀತಿ ಇದೆ ಸರ್. ಅಲ್ಗು ಅನೌನ್ಸ್ಡ್ ಹೇಳ್ತಾರೆ, ಅವರು ಅನೌನ್ಸ್ಮೆಂಟ್ ಮಾಡ್ತಾರೆ. ವಿ ಆರ್ ಆಫ್ ದ ಒಪಿನಿಯನ್
that Jumman must pay his aunt a monthly allowance or else the property goes back to her. ಇದು ಜುಮ್ಮನ್ ಪ್ರತಿ ತಿಂಗಳು ನಿರ್ವಹಣೆಗೋಸ್ಕರವಾಗಿ ಅಜ್ಜಿಗೆ, ತನ್ನ ಜೀವನ ನಿರ್ವಹಣೆಗೋಸ್ಕರವಾಗಿ ಅಜ್ಜಿಗೆ ಪ್ರತಿ ತಿಂಗಳು ಜುಮ್ಮನ್ ಇಷ್ಟು ಹಣವನ್ನು ಕೊಡಲೇಬೇಕು. ಇಲ್ಲದೇ ಇದ್ದರೆ, ಕೊಡಲು ಸಾಧ್ಯವಾಗದೇ ಇದ್ದರೆ ಅವಳ ಆಸ್ತಿ ಅವಳಿಗೇ ಹೋಗುತ್ತದೆ. ಇದು ತೀರ್ಪು. ಹೌದು ಸರ್. ಜೀವನ ನಿರ್ವಹಣೆಗಾಗಿ ತಿಂಗಳಿಗೆ ಇಷ್ಟು ಹಣ ಕೊಡಲೇಬೇಕು. ಒಂದು ವೇಳೆ ಕೊಡಲು ಸಾಧ್ಯವಾಗದಿದ್ದರೆ ಅವಳ ಪ್ರಾಪರ್ಟಿ ಏನಿದೆ, ಅವಳ ಆಸ್ತಿ ಏನಿದೆ, ಅದು ಅವಳಿಗೆ ವಾಪಸ್ ಕೊಟ್ಟು ಬಿಡಬೇಕು ಅಂತ ತೀರ್ಪು ಬಂತು. Now the friends were seldom seen together. The bond of friendship was broken. In fact, Jumman saw Algu as an enemy and wanted to take revenge. ನೋಡಿ ಹೇಗಿದೆ ಇಲ್ಲಿ. ಈ ತೀರ್ಪು ಬಂದೊಡನೆ, ಈ ತೀರ್ಮಾನ ಏನು ನ್ಯಾಯಾಧೀಶರ ಸ್ಥಾನದಿಂದ ಅಲ್ಗೂ ಈ ತೀರ್ಪು ಕೊಟ್ಟ ಕೂಡಲೇ ಜುಮ್ಮನ್ ಶೇಖನಿಗೆ ಹೆಂಗೆ ಅನಿಸ್ತಂದ್ರೆ ಒಂಥರ ಹೃದಯಾಘಾತ ಆದಂಗೆ ಆಯ್ತು ಅವನಿಗೆ. ಅದಕ್ಕೆ ದಿ ಬಾಂಡ್ ಆಫ್ ಫ್ರೆಂಡ್ಶಿಪ್ ವಾಸ್ ಬ್ರೋಕನ್ ಡೌನ್. ಅವರಿಬ್ಬರ ಗೆಳೆತನದ ಬಂಧನ ಕಳಚಿ ಬಿದ್ದಂತಾಯಿತು, ಮುರಿದು ಬಿದ್ದಂತಾಯ್ತದು. ಇಲ್ಲಿಂದ ಅವರ ನಡುವೆ ಒಂದು ಬಗೆಯ ವೈರತ್ವ ಶುರು ಆಯಿತು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಅಲ್ಗುದೇನು ತಪ್ಪಿಲ್ಲ, ಆದರೆ ಜುಮ್ಮನ್ ಶೇಖ್ ಏನು ಮಾಡ್ದ, ಇವನೊಂದಿಗೆ ವೈರತ್ವ ಸಾಧಿಸಲು ಪ್ರಾರಂಭ ಮಾಡ್ತಾನೆ ಅಂತ. ಇಬ್ಬರು ಗೆಳೆಯರು ಒಟ್ಟಿಗೆ ಇರ್ತಾ ಇದ್ರು. ನೀವು ಹೇಳಿದಂತೆ ಸರ್, ಆ ಒಂದು ನ್ಯಾಯ ನಿರ್ಣಯ ಆದಮೇಲೆ ಅವರು ಜೊತೆಗೆ ಇರೋದು ಕಮ್ಮಿ ಆಯಿತು. ಕಮ್ಮಿ ಏನು, ಆಲ್ಮೋಸ್ಟ್ ಜೊತೆಗೆ ಇರೋದೇ ನಿಲ್ಲಿಸ್ಬಿಟ್ರು. ಆಮೇಲೆ ದ ಬಾಂಡ್ ಆಫ್ ಫ್ರೆಂಡ್ಶಿಪ್ ವಾಸ್ ಬ್ರೋಕನ್. ಇನ್ನೊಂದು ಹಂತ ಮುಂದೆ ಹೋಗಿ ಜುಮ್ಮನ್ ಏನು ಮಾಡ್ತಾನಂದರೆ, ಸಹಿಸ್ಕೊಳ್ಳೋಕ್ಕಾಗದೆ ಜುಮ್ಮನ್ ಸಾ ಅಲ್ಗು ಆ್ಯಸ್ ಅನ್ ಎನಿಮಿ. ಒಂದು. ಎರಡನೇದು ಏನಪ್ಪ ಅಂದರೆ, ಆ್ಯಂಡ್ ವಾಂಟೆಡ್ ಟು ಟೇಕ್ ರಿವೆಂಜ್. ಜುಮ್ಮನ್ ಸಾ ಅಲ್ಗು ಆ್ಯಸ್ ಹಿಸ್ ಎನಿಮಿ ಆ್ಯಂಡ್ ಹಿ ಥಾಟ್ ಟು ಟೇಕ್ ರಿವೆಂಜ್ ಅಗೇನ್ಸ್ಟ್ ಹಿಮ್. ಪ್ರತಿಕಾರ ತಗೊಳ್ಬೇಕು ಅಂತ ವಿಚಾರ ಮಾಡ್ದ. ಹೇಗೆ ಇಲ್ಲಿ ಒಂದೆಡೆಗೆ ನಿಷ್ಪಕ್ಷಪಾತವಾದಂಥ ನ್ಯಾಯ ಇದೆ, ಇನ್ನೊಂದೆಡೆಗೆ ಸ್ವಾರ್ಥ ಇದೆ. ಜುಮ್ಮನ್ ಶೇಖನ ಸ್ವಾರ್ಥ ಇದೆ, ಅಲ್ಗುವಿನ ನಿಷ್ಪಕ್ಷಪಾತವಾದಂಥ ನ್ಯಾಯ ಇದೆ. ಯಾವಾಗ ಈ ಬಗ್ಗೆ ತೀರ್ಪು ಬಂತಲ್ಲ, ಆವಾಗ ಇವನ ವಿರುದ್ಧವಾಗಿ ಏನಾದರೂ ಪ್ರತಿಕಾರ ತಗೊಳ್ಬೇಕು, ರಿವೆಂಜ್, ಸೇಡು ತೀರಿಸ್ಕೊಳ್ಬೇಕು ಅಂತ ವಿಚಾರ ಮಾಡ್ದ. ಈಗ ಎರಡನೇ ಭಾಗ ಮುಗೀತು ಸರ್. ಈ ಒಂದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಬೇಕು ಅಂಥೇಳಿ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂಥೇಳಿ ನೇರವಾಗಿ ನಾವು ಥರ್ಡ್ ಪಾರ್ಟ್ಗೆ ಹೋಗೋಣ ಸರ್. ಡೇಸ್ ಪಾಸ್ಡ್ ಆ್ಯಂಡ್ ಆ್ಯಸ್ ಇಲ್ ಲಕ್ ವುಡ್ ಹ್ಯಾವ್ ಇಟ್, Algu Chowdhury was in a tight spot. He sold one of his bullocks to Sanju Sahu, a cart driver of the village. The understanding was that Sahu would pay the price of the bullock in a month's time. It so happened that the bullock sold by Algu died within a month. ಇದು ಮೂರನೇ ಭಾಗಕ್ಕೆ ಬಂದಿದ್ದೀರಾ ಈಗ? ಮೂರನೇ ಭಾಗದಲ್ಲಿ ಏನಾಯ್ತು ಸರ್ ಇದು? ಅಲ್ಗು ಚೌಧರಿಗೂ ಕೂಡ ಒಂದು ರೀತಿಯ ಕೆಟ್ಟ ಸಮಯ ಅಥವಾ ಇಕ್ಕಟ್ಟಿನ ಪರಿಸ್ಥಿತಿ ಬಂತು. ಏನಂದ್ರೆ ದಿನಗಳು ಕಳೆದವು. ಆಸ್ ಇಲ್ಲಕ್ ವುಡ್ ಹ್ಯಾವ್ ಇಟ್, ಅಲ್ಗು ಚೌಧರಿ ವಾಸ್ ಇನ್ ಎ ಟೈಟ್ ಸ್ಪಾಟ್. ಅವನಿಗೂ ಕೂಡ ಇಕ್ಕಟ್ಟಿನ ದಿನಗಳು ಬಂದವು. ಅವನೇನ್ ಮಾಡಿರ್ತಾನೆ, ಹಿ ಸೋಲ್ಡ್ ಒನ್ ಆಫ್ ಹಿಸ್ ಬುಲಾಕ್ಸ್ ಟು ಸಂಜು ಸಾಹು, ಎ ಕಾರ್ ಡ್ರೈವರ್ ಆಫ್ ದ ವಿಲೇಜ್. ಅದೇ ಹಳ್ಳಿಯಲ್ಲಿರುವಂತಹ ಒಬ್ಬ ಸಂಜು ಸಾಹು ಅನ್ನುವಂತಹ ಒಬ್ಬ ವ್ಯಕ್ತಿಗೆ ತನ್ನ ಒಂದು ಎತ್ತನ್ನ ಮಾರಿರ್ತಾನೆ. The understanding was that Sahu would pay the price of the bullock in a month's time. ಏನು ಅವರಿಬ್ಬರ ಮಧ್ಯೆ ಒಪ್ಪಂದ ಆಗಿರುತ್ತಂದ್ರೆ, ಒಂದು ತಿಂಗಳಿನಲ್ಲಿ ಸಾಹು ಏನು ಮಾಡಬೇಕು, ಅಲ್ಗು ಚೌಧರಿಗೆ ನಿರ್ಧಾರ ಮಾಡಿರುವಂಥ ಹಣವನ್ನು ಸಂದಾಯ ಮಾಡಬೇಕು, ಕೊಡಬೇಕು. ಆದರೆ ಇಲ್ಲಕ್ ಅಂದರೆ ಏನಂತ ಹೇಳ್ತೀವಿ ನಾವು, ಅನ್ಫಾರ್ಚುನೇಟ್ಲಿ, ದುರ್ದೈವವಶಾತ್ ಏನಾಗತ್ತಂದರೆ, ಇಟ್ ಸೋ ಹ್ಯಾಪನ್ ದಟ್ ದ ಬುಲ್ಲಾಕ್ ಸೋಲ್ಡ್ ಬೈ ಅಲ್ಗು ಡೈಡ್ ವಿದಿನ್ ಎ ಮಂತ್. ಸಾಹು ಏನೋ ತೊಗೊಂಡು ಹೋಗಿರ್ತಾನೆ ಎತ್ತನ್ನು, ಆದರೆ ಒಂದು ತಿಂಗಳ ಸಮಯ ಇನ್ನೂ ಕಳೆದಿರೋದಿಲ್ಲ. ಅದೇ ಸಮಯದೊಳಗಡೆ ಆ ಎತ್ತು ಸತ್ತೋಗ್ಬಿಡುತ್ತೆ. ಇಲ್ಲಿ ಲೇಖಕರು ಹೇಗೆ ಒಂದು
ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ, ಸಿಚುವೇಶನ್, ಒಂದು ಸಂದರ್ಭವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದರೆ ಆ ಸಂಜು ಸಾಹು ಅನ್ನೋನಿಗೆ ಅಲ್ಗು ಚೌಧರಿ ಒಂದು ಎತ್ತನ್ನು ಮಾರಾಟ ಮಾಡ್ದ. ಆ ಎತ್ತು ತಗೊಂಡಿರ್ತಕ್ಕಂಥ ಸಂಜು ಸಾಹು ತಿಂಗಳು ಮುಗಿಯುವುದರೊಳಗಾಗಿ ಆ ಎತ್ತಿಗೇನು ಬೆಲೆ ತೀರ್ಮಾನ ಆಗಿತ್ತು, ಯಾವ ಬೆಲೆಗೆ ಒಪ್ಕೊಂಡಿದ್ದ ಆ ಬೆಲೆ ಒಂದು ತಿಂಗಳ ಒಳಗಾಗಿ ಕೊಡಬೇಕು ಅಂತ ತೀರ್ಮಾನ ಆಗಿತ್ತು. ಆದರೆ ದುರಾದೃಷ್ಟವಶಾತ್ ತಿಂಗಳು ಮುಗಿಯುವುದರ ಒಳಗಾಗಿಯೇ ಆ ಎತ್ತು ಸತ್ತು ಹೋಯಿತು. ಹೌದು ಸರ್. ಹೇಗಿದೆ ನೋಡ್ರಿ. ಹೇಗೆ ಅಂದರೆ ಇಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ. ಅಪಾರವಾದಂಥ ಕಾವ್ಯ ಜಗತ್ತಿನಲ್ಲಿ ಕವಿಯೇ ಪ್ರಜಾಪತಿ. ಅವನು ತನಗೆ ಹೇಗೆ ಬೇಕೋ ಹಾಗೆ ಈ ಲೋಕವನ್ನು ನಿರ್ಮಾಣ ಮಾಡಿಕೊಳ್ಳುತ್ತಾನೆ. ಆದ್ದರಿಂದ ಕವಿರೇವ ಬ್ರಹ್ಮ. ಕವಿಯಾದವನು, ಲೇಖಕನಾದವನು ಬ್ರಹ್ಮನಿಗೆ ಸಮ ಅಂತನ್ನುವ ಮಾತನ್ನು ಹೇಳ್ತಾ ಇದ್ದಾರೆ. ಯಾಕೆಂತಂದರೆ ಅವನು ಒಂದು ರೀತಿಯ ತನ್ನ ಲೋಕವನ್ನು ಕಟ್ಟಿಕೊಳ್ತಾನೆ ಅಂತ, ನಿರ್ಮಾಣ ಮಾಡ್ತಾನೆ ಅಂತ. ದಿಸ್ ಈಸ್ ಕ್ರಿಯೇಟಿವಿಟಿ. ಈ ಸೃಜನಶೀಲ ಲೇಖಕರು ಅವ್ರದ್ದೇ ಆದ ಒಂದು ಲೋಕದಲ್ಲಿ ತಮ್ಮ ಒಂದು ಸಂದರ್ಭವನ್ನು ನಿರ್ಮಾಣ ಮಾಡ್ಕೊಳ್ತಾರೆ. ಇದು ಹೀಗೆ ನಡೆಯುತ್ತೇನೋ ಅನ್ನುವುದು ಒಂದು ಬೇರೆ ವಿಚಾರ. ಆದರೆ ಪ್ರೇಮ್ಚಂದ್ ಅವರು ಬರೆದಿರುವ ಈ ಲೇಖನದಲ್ಲಿ, ಈ ಪ್ರೋಸಲ್ಲಿ ಹೀಗಾಗ್ತಾ ಇದೆ. ಅಲ್ಗು ಚೌಧರಿ ಅವರು ಸಂಜೀವ್ ಸಾಹುಗೆ ಒಂದು ಎತ್ತನ್ನು ಮಾರಿದ್ರು, ನಗದಿ ಕೊಡಲಿಲ್ಲ. ನೋಡಪ್ಪ, ತಿಂಗಳು ಮುಗಿಯೋದ್ರೊಳಗಾಗಿ ಇದ್ರ ಬೆಲೆ ಕೊಡಬೇಕು ನೀನು ಅಂತ ಇವರಂದ್ರು. ಅವನು ಒಪ್ಕೊಂಡ. ಆದರೆ ಕಾಂಟ್ರಡಿಕ್ಷನ್ ಏನಾಯಿತು ಅಂದರೆ, ಆ ತಿಂಗಳು ಮುಗಿಯೋದ್ರೊಳಗಾಗಿ ಆ ಏನು ಸಂಜು ಸಾಹು ಎತ್ತು ತಗೊಂಡಿದ್ನಲ್ಲ, ಆ ಎತ್ತು ಸತ್ತು ಹೋಯಿತು. ಇವಾಗ ಏನು ಬರುತ್ತೆ ನೋಡಿ ಮುಂದೆ. Several months after the death of the bullock, Algu reminded Sahu of the money he had not yet paid. ನೋಡಪ್ಪ, ಬಹಳ ದಿನ ಆಯಿತು. ಸೆವೆರಲ್ ಮಂತ್ಸ್ ಪಾಸ್ಡ್. ಬರೀ ಒಂದು ತಿಂಗಳೆಲ್ಲ ಆದಮೇಲೆ ಒಂದು ತಿಂಗಳ ನಂತರ ಕೊಡ್ತೀನಿ ಅಂತ ಹೇಳಿದ್ದೆ. ಆದರೆ several months after the death of the bullock, Algu reminded Sahu of the money he had not paid yet. ನೋಡಪ್ಪ, ಅನೇಕ ತಿಂಗಳುಗಳು ಕಳೆದವು. ಒಂದು ತಿಂಗಳು ಗತಿಸುವುದರ ಒಳಗಾಗಿ ನೀನು ಆ ಎತ್ತಿನ ಬೆಲೆಯನ್ನು ಕೊಡಬೇಕಾಗಿತ್ತು. ಆದರೆ ಅನೇಕ ತಿಂಗಳುಗಳು ಗತಿಸಿದರೂ ನೀನು ಇನ್ನೂ ಹಣ ಕೊಟ್ಟೇ ಇಲ್ಲಲ್ಲ ಅಂತ ಆ ಅಲ್ಗು ಚೌಧರಿ ಬಂದು ಸಂಜು ಸಾಹುಗೆ ಕೇಳ್ದ. ಅವಾಗ ಸಂಜು ಸಾಹು ಹೇಳ್ತಾನೆ, I can't pay you a penny for the wretched beast you sold me. He brought us nothing but ruin. ಸಾಹು said angrily. ಕೋಪದಿಂದ ಹೇಳ್ತಾನೆ ಸಾಹು, ನಾನು ನಿನಗೆ ಏನೂ ಕೊಡಬೇಕಾಗಿಲ್ಲ. I can't pay you a penny for the wretched beast. ಅಂದರೆ ಬೈತಾನೆ ಸರ್, ಇಂಥ ದರಿದ್ರದ ಏನು ನೀನು ಎತ್ತನ ನನಗೆ ಮಾರಿದೀಯಾ, wretched ಅಂತ ಹೇಳ್ತಾನೆ ಅವನು. ಅದಕ್ಕೆ ಬೈತಾನೆ. ಇಂಥ ಒಂದು ರೋಗಿಷ್ಟ ಅಥವಾ ಆನ್ ಎಕ್ಸ್ಟ್ರೀಮ್ಲಿ ಅನಾಯಿಂಗ್ ಇರುವಂತಹ, ತೊಂದರೆ ಕೊಟ್ಟಂತಹ ಈ ಒಂದು ಎತ್ತನ ನೀನು ನನಗೆ ಮಾರಿದೀಯಾ, ಬೀಸ್ಟ್ ಅಂತ ಹೇಳ್ತಾನೆ. ಒಂದು ಪ್ರಾಣಿಯನ್ನ ನೀನು ನನಗೆ ಮಾರಿದೀಯಾ. ಹೀ ಬ್ರಾಟ್ ಅಸ್ ನಥಿಂಗ್ ಬಟ್ ರೂಯಿನ್. ನನಗಿದು ಏನು ಲಾಭ ತಂದು ಕೊಟ್ಟಿಲ್ಲ, ರೂಯಿನ್, ನಷ್ಟನೇ ಮಾಡಿದೆ ಅಂತ ಹೇಳ್ತಾನೆ ಕೋಪದಿಂದ. ನೋಡಿ, ನಾನು ನಿನಗೆ ಒಂದು ಪೈಸೆನೂ ಕೂಡ ಕೊಡುವುದಿಲ್ಲ. ಯಾಕೆಂದರೆ ಅದು ನನ್ನ ಪಾಲಿಗೆ ಎತ್ತಾಗಿ ಬಂದಿಲ್ಲ, ನಂದಿಯಾಗಿ ಬಂದಿಲ್ಲ, ನನ್ನ ಮನೆಯನ್ನು ಉದ್ಧಾರ ಮಾಡೋದಕ್ಕೋಸ್ಕರವಾಗಿ ಬಂದಿಲ್ಲ. ಅದು ನನಗೆ ಸಮೃದ್ಧಿಯ ಬದಲಾಗಿ, ನನ್ನ ಉನ್ನತಿಯ ಬದಲಾಗಿ ನನ್ನ ನಾಶವನ್ನೇ ಮಾಡಿದೆ. ಅದು ನನಗೆ ನಾಶ ಮಾಡದಂತೆ ಇದೆ. ಆದ್ದರಿಂದ ಇಟ್ಸ್ ಲೈಕ್ ಎ ವೈಲ್ಡ್ ಬೀಸ್ಟ್, ಒಂದು ಕಾಡು ಮೃಗದಂತಿತ್ತದು. ಅದು ನನಗೆ ವಿನಾಶಕಾರಿಯಾಗಿ ಬಂದು ನನ್ನನ್ನು ಹಾಳು ಮಾಡಿದೆ ಹೊರತಾಗಿ ನನ್ನ ಉನ್ನತಿ ಸಾಧನೆಗೆ ಅದು ಪೂರಕ ಆಗಿಲ್ಲ. ಅದಕ್ಕಾಗಿ ತಿಂಗಳು ಕಳೆದರೂ ನಾನು ನಿನಗೆ ಒಂದು ಪೈಸೆಯೂ ಕೂಡ ಕೊಡುವುದಿಲ್ಲ ಎನ್ನುವ ನಿಲುವಿಗೆ ಆ ಸಂಜು ಸಾಹು ಬಂದ. ಇನ್ ದಿಸ್ ಸಿಚುವೇಶನ್ ಅಲ್ಗು ಡಿಸೈಡೆಡ್ ಟು ಟೇಕ್ ದ ಕೇಸ್ ಟು ದ ಪಂಚಾಯತ್. ಇಂತಹ ಸಂದರ್ಭದಲ್ಲಿ ಅಲ್ಗು ಈ ಕೇಸ್ ಏನಿದೆ, ಇದು ಕಂಪ್ಲೇಂಟ್ ಏನಿದೆ, ಇದು ಫಿರಾದಿ ಏನಿದೆ, ಇದನ್ನು ಪಂಚರ ಬಳಿಗೆ ತಗೊಂಡು ಹೋಗಬೇಕು ಅಂತ ಇವನು ನಿರ್ಧಾರ ಮಾಡ್ದ. ಮತ್ತೊಂದು ಸುತ್ತಿನ ಟ್ವಿಸ್ಟ್ ಇದೆ ಸರ್ ಮುಂದೆ. The panchayat was held under the old banyan tree.
ಮತ್ತದೇ ಆಲದ ಮರ, ಅದೇ ಆಲದ ಮರದ ಕೆಳಗಡೆ ಮತ್ತ ಪಂಚಾಯಿತಿ ನಡೀತು. Algu stood up and said, "The voice of the punch is the voice of God. Let Sahu nominate the head punch." ಅಂದರೆ ಸರ್ ಇಲ್ಲಿ ನನಗೇನು ಅನಿಸುತ್ತೆ, ಈ ನಾನು ಅರ್ಥ ಮಾಡ್ಕೊಂಡಂಗೆ, ಯಾರು ಫಿರ್ಯಾದಿ ತಂದಿರ್ತಾರೆ ಅವರು ಎದುರಿನ ವ್ಯಕ್ತಿಗೆ ಹೆಡ್ ಪಂಚನ್ನು ಆಯ್ಕೆ ಮಾಡುವಂತಹ ಸ್ವತಂತ್ರವನ್ನು ಕೊಡ್ತಾರೆ ಅಥವಾ ಕೊಡಬೇಕು ಅನ್ನೋಂಥ ಒಂದು ವ್ಯವಸ್ಥೆ ಅಲ್ಲಿಂದ. ಅವಾಗ ಮತ್ತೆ ಹೇಳ್ತಾನೆ ಅವನು, "ಐ ವಿಲ್ ಅಬೈಡ್ ಬೈ ಹಿಸ್ ಡಿಸಿಷನ್." ಏನ್ ನಿರ್ಧಾರ ಬರುತ್ತೋ ಅದಕ್ಕೆ ನನ್ನ ಒಪ್ಪಿಗೆ ಇರುತ್ತದೆ, ಬದ್ಧನಾಗಿರುತ್ತೇನೆ. ಸಾಹು saw his chance and proposed the name of Jumman. ಸಾಹುನೇ ಇಲ್ಲಿ ಅವನೇ ಪ್ರಪೋಸ್ ಮಾಡ್ದ. ಏನಂತ ಹೇಳಿ ಅಂದ್ರೆ, ಈ ಸಮಯ ಸಂದರ್ಭ ನೋಡಿಕೊಂಡು ಈಗ ನಾನು ಜುಮ್ಮನ್ ಶೇಖನ ಅಪಾಯಿಂಟ್ ಮಾಡಿದ್ರೆ ಅವನು ನನ್ನ ಪರವಾಗಿ ಭರವಸೆ. ಯಾಕಂದ್ರೆ ಈಗ ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಒಂದೊಂದು ಕಾಲಕ್ಕೆ ಗೆಳೆಯರು. ಆದ್ರೆ ಕಾರಣಾಂತರದಿಂದಾಗಿ ಅಜ್ಜಿಗೆ ನ್ಯಾಯ ಕೊಡುವ ಸಂದರ್ಭದಲ್ಲಿ ಅವರೇನು ತೀರ್ಪು ಬಂತಲ್ಲ, ಅವಾಗ ಜುಮ್ಮನ್ ಶೇಖ್ ಮತ್ತು ಅಲ್ಗು ಚೌಧರಿ ಅವರು ಒಂಥರದ ಅವರ ಬಾಂಧವ್ಯ ಕಡಿಮೆ ಆಯಿತು. ಜುಮ್ಮನ್ ಶೇಖ್ ಅಂತೂ ಅವನ ಬಗ್ಗೆ ಒಂದು ಪ್ರತಿಕಾರಕ್ಕಾಗಿ ಸೇಡು, ರಿವೆಂಜ್, ಆ ಸೇಡು ಯಾವಾಗ ತೀರಿಸ್ಕೊಳ್ತೀನಿ ಅಂತ ಸಮಯ ಕಾಯ್ತಾ ಇದ್ದ. ಅಂಥ ಒಂದು ಸ್ಥಿತಿ, ಅನುಕೂಲದಾಯಕವಾದಂಥ ಸ್ಥಿತಿ ಈಗ ಬಂತು ಅನ್ನುವ ರೀತಿಯಲ್ಲಿ ಆ ಸಂದರ್ಭ ನಿರ್ಮಾಣ ಆಯ್ತು. ಈಗ ಸಾಹು saw his chance and proposed the name of Jumman. ಜುಮ್ಮನ್ನ ಹೆಸರನ್ನ ಅವನು ಆಗಲಿ ಹೆಡ್ ಪಂಚ್ ಇವರನ್ನ ನಾನು ಆಯ್ಕೆ ಮಾಡ್ತೀನಿ ಅಂತ ಹೇಳ್ಬಿಟ್ಟ. ಅಲ್ಗೂಸ್ ಹಾರ್ಟ್ ಸ್ಯಾಂಕ್ ಅಂಡ್ ಟರ್ನ್ ಪೇಲ್. ಅಲ್ಗು ಕುಸಿದು ಹೋಗ್ಬಿಡ್ತಾನೆ ಸರ್, ಅಲ್ಗು ಚೌಧರಿ. ಯಾಕಂದ್ರೆ ಅವನಿಗೂ ಒಂದು ಭಯ ಇತ್ತು. ಅಲ್ಗೂಸ್ ಹಾರ್ಟ್ ಸ್ಯಾಂಕ್, ಅವನ ಹೃದಯ ಮುಳುಗಿ ಹೋಗ್ಬಿಡುತ್ತೆ. ಆ್ಯಂಡ್ ಹಿ ಟರ್ನ್ ಪೇಲ್, ಮುಖದಲ್ಲಿ ಕಳೆನೇ ಹೊರಟು ಹೋಗ್ಬಿಡುತ್ತೆ. ಮುಖ ಸಪ್ಪಗಾಯಿತು, ಹೃದಯದ ಬಡಿತ ಹೆಚ್ಚಾಯಿತು. ಯಾಕಂದರೆ ಭಯ ಆದಾಗ ಒಂದು ರೀತಿಯಲ್ಲಿ ಗೊಂದಲಾತ್ಮಕವಾದಂತಹ ಸ್ಥಿತಿಗೆ ನಾವು ತಲುಪಿದಾಗ ಆ ಮುಖದಲ್ಲಿನ ಕಳೆ ಕುಂದಿ ಹೋಗುತ್ತದೆ, ಮುಖ ಬಾಡಿದಂತಾಗ್ತದೆ, ಹೃದಯದ ಬಡಿತ ಹೆಚ್ಚಾದಂತಾಗ್ತದೆ, ತೂಕ ತಪ್ಪಿದಂತಾಗ್ತದೆ, ಕುಸಿದು ಬೀಳುವಂತೆ ಆಗುತ್ತದೆ. ಅಂಥ ಸ್ಥಿತಿ ಈಗ ಅಲ್ಗು ಚೌಧರಿಗೆ ಬಂದಿದೆ. ದ ಮೂಮೆಂಟ್ ಜುಮ್ಮನ್ ಬಿಕೇಮ್ ದ ಹೆಡ್ ಪಂಚ್, he realized his responsibility as a judge and the dignity of his office. ಜುಮ್ಮನ್ ಕೂಡ the moment Jumman became the head punch ಆದಾಗ, ಪ್ರಧಾನ ಪಂಚ್ ಆದಾಗ, he realized his responsibility, ತನ್ನ ಕರ್ತವ್ಯ ಏನು, ತನ್ನ ಜವಾಬ್ದಾರಿ ಏನು, ಆಸ್ ಎ ಜಡ್ಜ್ ಆ್ಯಂಡ್ ಡಿಗ್ನಿಟಿ ಆಫ್ ಹಿಸ್ ಆಫೀಸ್. ಕುಡ್ ಹಿ ಸೀಟೆಡ್ ಇನ್ ದ್ಯಾಟ್ ಹೈ ಪ್ಲೇಸ್ ಹ್ಯಾವ್ ಹಿಸ್ ರಿವೆಂಜ್ ನೌ? ಇದು ಪ್ರಶ್ನೆ ಇಡ್ತಾ ಇದ್ದಾರೆ ಸರ್, ಲೇಖಕರು. ಅಂಥ ಉನ್ನತವಾದಂಥ ಸ್ಥಾನದಲ್ಲಿ ಕುಳಿತುಕೊಂಡೂ ಸಹ ಅವನು ಸೇಡಿನ ಬಗ್ಗೆ ಆಲೋಚಿಸಬಹುದೇ ಅಲ್ವಾ? ಅವನು ಆಲೋಚಿಸಬಾರದು ಅನ್ನುವ ಧ್ವನಿಯೂ ಕೂಡ ಅಲ್ಲಿ ಧ್ವನಿ ಅಂತ ಇರ್ತದೆ. ಅದಕ್ಕಾಗಿ ಕಾವ್ಯಸ್ಯಾತ್ಮ ಧ್ವನಿ ಅಂತ ನಮ್ಮಲ್ಲಿ ಭಾರತೀಯ ಕಾವ್ಯಮೀಮಾಂಸಕರು ಚರ್ಚಿಸ್ತಾರೆ. ಅದನ್ನು ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಅಂಥ ಉನ್ನತವಾದಂಥ ಸ್ಥಾನದಲ್ಲಿ, ನ್ಯಾಯದ ಗದ್ದುಗೆಯಲ್ಲಿ, ನ್ಯಾಯಪೀಠದಲ್ಲಿ ಕುಳಿತುಕೊಂಡು ಅವನು ಪ್ರತಿಕಾರದ ವಿಚಾರವನ್ನು ಆಲೋಚಿಸಬಹುದೇ? ಸೇಡಿನ ಬಗ್ಗೆ ವಿಚಾರ ಮಾಡಬಹುದೇ? Could he, seated in that high place, have his revenge now? ಮುಂದೆ, he decided not to allow his personal feelings to come in his way of speaking the truth and doing justice. ಅವನು ನಿರ್ಧಾರ ಮಾಡ್ತಾನೆ ಸರ್ ಜುಮ್ಮನ್ ಶೇಖ್. He decided not to allow his personal feelings to come in the way of speaking the truth. ಸತ್ಯವನ್ನ ಮಾತನಾಡುವಂತಹ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಭಾವನೆಗಳು ಅಡ್ಡ ಬರಬಾರದು ಅಂತ ನಿರ್ಧಾರ ಮಾಡ್ಬಿಡ್ತಾನೆ. ಸತ್ಯವನ್ನು ಹೇಳಬೇಕಾದ ಸಂದರ್ಭದಲ್ಲಿ, ನಿಷ್ಪಕ್ಷಪಾತವಾದ ನ್ಯಾಯ ಪ್ರಕಟಿಸುವ ಸಂದರ್ಭದಲ್ಲಿ ತನ್ನ ವೈಯಕ್ತಿಕ ಭಾವನೆಗಳು ಅಡ್ಡ ಬರಬಾರದು ಎಂದು ಆತ ತೀರ್ಮಾನಿಸಿದ. ಭಾಳ ಒಳ್ಳೆ ಮಾತು, ಒಳ್ಳೆ ಜಡ್ಜ್ಮೆಂಟ್ ಕೊಡ್ತಾ ಇದ್ದಾರೆ. ಇದು ಒಂದು ತೀರ್ಮಾನಕ್ಕೆ ಬರ್ತಾ ಇದ್ದಾರೆ. ವೈಯಕ್ತಿಕ ಭಾವನೆಗಳೇನೇ ಇರಬಹುದು, ವೈಯಕ್ತಿಕವಾದಂಥ ಏನು ಪ್ರೀತಿ, ಮೋಹ, ಮಮತೆ, ಸೇಡು, ಪ್ರತಿಕಾರ, ದ್ವೇಷ, ಈರ್ಷೆ, ದಳ್ಳುರಿ ಏನೇ ಇರಬಹುದು. ಆದರೆ
ನಿಷ್ಪಕ್ಷಪಾತವಾಗಿ ನ್ಯಾಯ ಕೊಡಬೇಕಾಗಿ ಬಂದಾಗ ಮತ್ತು ಸತ್ಯವನ್ನು ಬಿಚ್ಚಿಡಬೇಕಾದಂಥ ಸಂದರ್ಭ ಬಂದಾಗ, ಸತ್ಯ ನುಡಿತಕ್ಕಂಥ ಸಂದರ್ಭ ಬಂದಾಗ ಈ ಯಾವ ಭಾವನೆಗಳು ಅಡ್ಡ ಬರಬಾರದು ಅಂತ ತನ್ನ ಮನಸ್ಸಿನಲ್ಲೇ ಆತ ನಿಶ್ಚಯಿಸಿಕೊಂಡ. ಬೋತ್ ಅಲ್ಗು ಆ್ಯಂಡ್ ಸಾಹು ಪ್ರೆಸೆಂಟೆಡ್ ದೇರ್ ಕೇಸಸ್. ಅಲ್ಗುವಿಗೆ ಅವಕಾಶ ಕೊಡ್ತಾರೆ. ಅಲ್ಗು ತನ್ನ ಸಮಸ್ಯೆ ಹಿಂಗಾಯಿತು ಅಂತ ಹೇಳ್ಕೊಳ್ತಾನೆ. ಅದೇ ರೀತಿ ಸಾಹುಗೂ ಕೂಡ ಅವಕಾಶ ಕೊಡಲಾಗುತ್ತೆ. ಅವನು ಕೂಡ ಈ ಥರ ಆಯಿತು ಅಂತ ಹೇಳ್ಕೊಳ್ತಾನೆ. ಈಗ ಮತ್ತೆ ಒಂದು ಜಜ್ಮೆಂಟ್ ಸರ್. ಮತ್ತೀಗ ಅವರು ಇಲ್ಲಿ ಕವಿ ಸೂಕ್ಷ್ಮವಾಗಿ ನೀನೇನು ಹೇಳ್ತೀಯಪ್ಪ ಅಂತ ಕೇಳಿದ್ರು, ಅವು ಎಲ್ಲ ಇದ್ದಿದ್ದ ಸ್ಥಿತಿಯನ್ನು ಹೇಳ್ದ. ಮತ್ತು ಇವನಿಗೆ ಸಾಹು ಕೇಳಿದ್ರು, ಅವನು ಇದ್ದಿದ್ದನ್ನು ಹೇಳ್ದ. ಅಲ್ಲಿ ಮತ್ತೆ ರಿಪೀಟ್ ಮಾಡೋದು ಬೇಡ ಅಂಥೇಳಿ ಬೋತ್ ಆಫ್ ದೆಮ್ ಪ್ರೆಸೆಂಟೆಡ್ ದೇರ್ ಕೇಸಸ್ ಇನ್ ಫ್ರಂಟ್ ಆಫ್ ಸರ್ಪಂಚ್. ಅದನ್ನು ಕವಿ ಎಷ್ಟು ಸೂಕ್ಷ್ಮವಾಗಿ, ಲೇಖಕರಾದವರಿಗೆ ಇರಬೇಕಾದಂಥ ಒಂದು ಪ್ರಜ್ಞೆ ಏನು ಅಂದರೆ, ಯಾವ ಸಂದರ್ಭದಲ್ಲಿ ಎಷ್ಟು ಹೇಳಬೇಕು ಅಷ್ಟನ್ನೇ ಹೇಳಬೇಕು, ಎಲ್ಲಿ ವಿವರಿಸಬೇಕು, ಎಲ್ಲಿ ಸಂಕ್ಷಿಪ್ತಗೊಳಿಸಬೇಕು, ಎಲ್ಲಿ ಅದನ್ನು ವಿವರವಾಗಿ ಹೇಳಬೇಕು ಅಂತನ್ನೋದರ ಪ್ರಜ್ಞೆ ಒಬ್ಬ ಲೇಖಕರಿಗೆ ಇರಬೇಕು ಅನ್ನೋದನ್ನು ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಬೋತ್ ಆಫ್ ದೆಮ್ ಪ್ರೆಸೆಂಟೆಡ್ ದೇರ್ ಕೇಸಸ್ ಇನ್ ದೇರ್ ಓನ್ ವೇ. ದೆನ್ ಜುಮ್ಮನ್ ಸ್ಟುಡ್ ಅಪ್ ಆ್ಯಂಡ್ ಅನೌನ್ಸ್ಡ್. ಏನು ಅನೌನ್ಸ್ ಮಾಡ್ತಾನೆ ನೋಡೋಣ. ಇಟ್ ಈಸ್ ಅವರ್ ಒಪಿನಿಯನ್ ದಟ್ ಸಾಹು ಶುಡ್ ಪೇ ಅಲ್ಗು ದ ಪ್ರೈಸ್ ಆಫ್ ದ ಬುಲಾಕ್. When Sahu bought the bullock, it suffered from no disability or disease. The death of the bullock was unfortunate, but Algu cannot be blamed for it. ಈಗ ಜುಮ್ಮನ್ ಶೇಖ್ ಅವರು ತೀರ್ಮಾನ ಕೊಡ್ತಾರೆ. ಅವರ ಯಾಕಂದರೆ ನಿಮ್ಮ ಸ್ವಯಂ ಪ್ರಜ್ಞೆ ಏನಿದೆ, ಅಂತರಾತ್ಮ ಕೊಡ್ತಕ್ಕಂಥ ಸಾಕ್ಷಿಗೆ ವಿರುದ್ಧವಾಗಿ ನಡಿಬಾರದು. ಅದಕ್ಕಾಗಿ ಆ ಆತ್ಮಸಾಕ್ಷಿ ಅಂತನ್ನೋದೊಂದಿರ್ತದೆ ಮನುಷ್ಯನಿಗೆ. ಆತ್ಮಸಾಕ್ಷಿಯನ್ನು ಇಟ್ಟುಕೊಂಡು ಅವರು ಹೇಳ್ತಾ ಇದ್ದಾರೆ, ಒಂದು ತೀರ್ಮಾನ ಕೊಡ್ತಾರೆ. ಸಂಜು ಸಾಹು ಶುಡ್ ಪೇ ದಿ ಪ್ರೈಸ್ ಆಫ್ ದಟ್ ಬುಲಕ್ ಟು ಅಲ್ಗು ಚೌಧರಿ. ಆ ಅಲ್ಗು ಚೌಧರಿಗೆ ಏನು ಆ ಎತ್ತಿನ ಬೆಲೆ ಕೊಡಬೇಕಲ್ಲ ಸಂಜು ಸಾಹು, ಅದನ್ನು ಕೊಡಲೇಬೇಕು. ಏಕೆಂದರೆ ಸಂಜು ಸಾಹು ಅಲ್ಗು ಚೌಧರಿಯಿಂದ ಎತ್ತನ್ನು ಕೊಂಡುಕೊಳ್ಳುವಾಗ ಅದಕ್ಕೆ ಯಾವುದೇ ರೀತಿಯ ರೋಗವೂ ಇರಲಿಲ್ಲ, ಯಾವುದೇ ರೀತಿಯ ಡಿಸಬಿಲಿಟಿ, ಆ ವೈಕಲ್ಯವೂ ಇರಲಿಲ್ಲ. ಆರೋಗ್ಯದಾಯಕವಾದಂಥ ಎತ್ತನ್ನು ನೀನು ಕೊಂಡುಕೊಂಡೇ, ನಿನ್ನ ಮನೆಯಲ್ಲಿ ಆ ಎತ್ತು ಸತ್ತಿರುವುದು ದುರಾದೃಷ್ಟ ಸಂಗತಿ. ಆದರೆ ಅದು ನಿನ್ನ ಮನೆಯಲ್ಲಿ ಸತ್ತಿದೆ. ನೀನು ತೆಗೆದುಕೊಳ್ಳುವಾಗ ಅದಕ್ಕೆ ಯಾವ ರೋಗನೂ ಇರಲಿಲ್ಲ, ಆರೋಗ್ಯದಾಯಕವಾದಂಥ ಎತ್ತಿತ್ತು, ಬಹಳ ಲವಲವಿಕೆಯಿಂದಿತ್ತು. ಆದರೆ ನಿನ್ನ ಮನೆಯಲ್ಲಿ ಅದು ತೀರ್ಕೊಂಡಿದ್ದು, ಅದು ಸತ್ತಿದ್ದು ದುರದೃಷ್ಟಕರ. ಆದರೆ ಅವನಿಗೆ ಕೊಡಬೇಕಾದಂಥ ಬೆಲೆಯನ್ನು ನೀನು ಕೊಡಲೇಬೇಕು ಅಂತ ತೀರ್ಮಾನ ಕೊಟ್ಟರು. ಎಕ್ಸಾಕ್ಟ್ಲಿ, ನೀವು ಹೇಳಿದ ಹಾಗೇ ಆ ನಿರ್ಣಯ ಬಂತು. ಹಾಂ ಸರ್. ಅವಾಗ ಈ ಭಾವನೆಯ ಕಟ್ಟೆ ಒಡೆದ್ಬಿಡ್ತದೆ ಸರ್ ಅಲ್ಗುವಿಗೆ. ಈ ಪಾಠವನ್ನು ಹೇಳುವಾಗ ನಿಜವಾಗಿ ನನಗೂ ತುಂಬ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು ಸರ್. ವಿದ್ಯಾರ್ಥಿಗಳು ಕೂಡ ಈ ಮುಂದಿನ ಲೈನ್ಗಳನ್ನು ಓದಲಿಕ್ಕೆ ಆಗಲಿಲ್ಲ, ಭಾವನೆ ಹಾಗೆ ಫ್ಲೋ ಆಯಿತು. ಅಲ್ಗು ಕುಡ್ ನಾಟ್ ಕಂಟೈನ್ ಹಿಸ್ ಫೀಲಿಂಗ್ಸ್. ಹಿ ಸೆಡ್ ಲೌಡ್ಲಿ, ವಿಕ್ಟ್ರಿ ಟು ದ ಪಂಚಾಯತ್, ದಿಸ್ ಈಸ್ ಜಸ್ಟಿಸ್, ಗಾಡ್ ಲಿವ್ಸ್ ಇನ್ ದ ವಾಯ್ಸ್ ಆಫ್ ದ ಪಂಚ್. ಭಾಳ ಒಂದು ರೀತಿಯ ಆನಂದ ಭಾಷ್ಪದಿಂದ ಹೇಳ್ತಾನೆ ಸರ್ ಅಲ್ಗು ಚೌಧರಿ. ಯಾಕಂದರೆ ಅವನಿಗೆ ಭಯ ಆಗಿಬಿಟ್ಟಿತ್ತು, ಆತಂಕ ಆಗಿಬಿಟ್ಟಿತ್ತು, ಮುಖ ತನ್ನ ಲವಲವಿಕೆಯನ್ನು ಕಳ್ಕೊಂಡಿತ್ತು. ಯಾಕಂದರೆ ಜುಮ್ಮನ್ ಶೇಖ್ ಈಗಾಗಲೇ ಒಂದು ರೀತಿ ವೈರಿ ಅಂತಿದ್ದಾನೆ, ಅವನು ನಾನು ವಿರುದ್ಧವಾಗಿ ತೀರ್ಪು ಕೊಡಬಹುದೇನೋ ಅಂತ ಅನ್ನುವ ಅಳಕಿತ್ತು. ಹೌದು. ಕಲಿಸುವಂಥ ಶಿಕ್ಷಕರಿಗೂ ಹಾಗೂ ಕೇಳುವಂಥ ವಿದ್ಯಾರ್ಥಿಗಳು ಕೂಡ ಒಂದು ರೀತಿಯ ಮುಂದೆ ಏನು ಈ ಥರದ ನೆಗೆಟಿವ್ ಜಡ್ಜ್ಮೆಂಟ್ ಬರಬಹುದೇನೋ ಅಂತನ್ನುವ ಒಂದು ನಿರೀಕ್ಷೆ ಇತ್ತು. ಆದರೆ ಹಾಗೆ ಮಾಡಲಿಲ್ಲ ಜುಮ್ಮನ್ ಶೇಖ್. ಈ ಒಂದು ನಿರ್ಧಾರವನ್ನು, ಅನೌನ್ಸ್ಮೆಂಟನ್ನು ಅಥವಾ ಜಜ್ಮೆಂಟನ್ನು ಕೇಳಿದ ಮೇಲೆ ಕೇಳುವಂಥ ವಿದ್ಯಾರ್ಥಿಗಳಿಗೂ ಮತ್ತು ಹೇಳುವಂಥ ಶಿಕ್ಷಕರಿಗೂ ಕೂಡ ಮನಸ್ಸು ಕರಗುತ್ತೆ ಸರ್. ನಿಜ. ಒಳ್ಳೆಯದು. ತಾವು ಬಹಳ ಭಾವನಾತ್ಮಕವಾಗಿ ಇದನ್ನು ಪಾಠ ಮಾಡಿದ್ದೀರಾ. ವಿದ್ಯಾರ್ಥಿಗಳಿಗೆ ತುಂಬ ಮನದಟ್ಟು ಮಾಡಿಕೊಟ್ಟಿದ್ದೀರಾ ಈ ಪಾಠ. ಸೂನ್ ಆಫ್ಟರ್, ಮುಂದೆ ಅದೆಲ್ಲ ಆಯಿತು ಸರ್, ಅನೌನ್ಸ್ಮೆಂಟ್ ಆಯಿತು, ಜಜ್ಮೆಂಟ್ ಆಯಿತು. ಮುಂದೆ ಸೂನ್ ಆಫ್ಟರ್ ಜುಮ್ಮನ್ ಕೇಮ್ ಟು ಅಲ್ಗು. ಜುಮ್ಮನ್ ಅಲ್ಗು ಹತ್ರ ಬರ್ತಾನೆ.
ಎಂಬ್ರೇಸ್ಡ್ ಹಿಮ್, ಆಲಂಗಿಸಿಕೊಂಡ ಅಂಡ್ ಸೆಡ್, ಏನಂತ ಹೇಳ್ತಾನಂದ್ರೆ, ಸಿನ್ಸ್ ದ ಲಾಸ್ಟ್ ಪಂಚಾಯತ್ ಐ ಹ್ಯಾಡ್ ಬಿಕಮ್ ಯುವರ್ ಎನಿಮಿ, ಟುಡೇ ಐ ರಿಯಲೈಸ್ಡ್ ವಾಟ್ ಇಟ್ ಮೆಂಟ್ ಟು ಬಿ ಎ ಪಂಚ್. ಏನು ಮೊದಲು ಏನು ತೀರ್ಮಾನ ಬಂತು ಅಜ್ಜಿ ಪರವಾಗಿ ನೀವೇನು ತೀರ್ಪು ಕೊಟ್ಟಿದ್ರಲ್ಲ, ಅವಾಗ ನಾನು ನಿಮ್ಮ ಶತ್ರುವಿನಂತೆ ವರ್ತಿಸುತ್ತಿದ್ದೆ. ಆದರೆ ಈಗ ಒಬ್ಬ ಪಂಚ ಅಂದರೆ ಏನು, ಸರ್ಪಂಚರ ಧ್ವನಿ ಅಂದರೆ ಏನು, ಅವರು ಕೊಡುವ ನ್ಯಾಯ ಎಷ್ಟು ಮೌಲಿಕವಾದದ್ದು, ಅವರು ಕೊಡುವ ನ್ಯಾಯ ದೇವರು ಕೊಡುವ ನ್ಯಾಯ ಎಂದು ನಾನು ಭಾವಿಸಿಕೊಂಡಿದ್ದೇನೆ ಅಂತ ಆ ಅಲುಗುವನ್ನು ಅಪ್ಪಿಕೊಂಡು ಆಲಂಗಿಸಿಕೊಂಡು ಜುಮ್ಮನ್ ಶೇಖ್ ಈ ಮಾತನ್ನು ಹೇಳಿದ. ಅವನಿಗೆ ಅರಿವಾಗುತ್ತೆ ಸರ್. ಈಗ ಬಸವಣ್ಣನವರು ಹೇಳಿದ ಹಾಗೆ ಅರಿವೇ ಗುರು, ತನಗೆ ಅರಿವಾಯ್ತದು. ಟುಡೇ ಐ ರಿಯಲೈಸ್ಡ್ ಅಂತ ಹೇಳ್ತಾರೆ ಅವರು. ಟುಡೇ ಐ ರಿಯಲೈಸ್ಡ್ ವಾಟ್ ಇಟ್ ಮೆಂಟ್ ಟು ಬಿ ಎ ಪಂಚ್. ಒಬ್ಬ ಪಂಚ್ ಆಗೋದಂದ್ರೆ ಏನು, ಆ ಪಂಚಿನ ಸ್ಥಾನದಲ್ಲಿ ಕುಂತ್ರೆ ಏನಾಗತ್ತೆ ಅನ್ನೋದನ್ನು ನಾನು ಅನುಭವಿಸಿದೆ, ಅನ್ನೋದನ್ನು ತಿಳ್ಕೊಂಡೆ ಅಂತ ಜುಮ್ಮನ್ ಶೇಖ್ ಹೇಳ್ತಾನೆ. ಅವನು ಮನಸ್ಸು ಮಾಡಿದರೆ ಸಾಹುವಿನ ಪರ ಕೊಡ್ಬೋದಾಗಿತ್ತು ತೀರ್ಮಾನ. ಆದರೆ ಆ ಒಂದು ಗದ್ದುಗೆ ಅಂತ ನೀವು ಭಾಳ ಒಳ್ಳೆ ಪದ ಬಳಸಿದ್ರಿ ಸರ್, ಅದು ನ್ಯಾಯಪೀಠ. ಬಹುಶಃ ಆ ನ್ಯಾಯಪೀಠಕ್ಕೆ ಅಶಾಶ್ವತವಾದ ವ್ಯಕ್ತಿಗೆ ಕಟ್ಟಿ ಹಾಕುವಂಥ ಒಂದು ಶಕ್ತಿ ಇರ್ಬೋದು ಅಂತ ನನಗೆ ಈಗ ಭಾವನೆ ಬರ್ತಾ ಇದೆ ಸರ್. ಆ ಗದ್ದುಗೆಗೆ ಆ ಥರ ಶಕ್ತಿ ಇರ್ಬೋದು. ಹೌದು ಸರ್, ಆ ಪೀಠಕ್ಕಂತ ಒಂದು ಶಕ್ತಿ ಇದೆ. ತಾವು ಭಾಳ ಒಳ್ಳೆ ಮಾತು ಹೇಳ್ತೀರಿ. ಒಂದು ಗದ್ದುಗೆ ಇದೆ, ಒಂದು ಸ್ಥಾನ ಇದೆ. ಆ ಸ್ಥಾನದಲ್ಲಿ ಕುಳಿತಾಗ ಅದು ಯಾವ ನಮ್ಮ ವೈಯಕ್ತಿಕವಾದಂಥ ದ್ವೇಷ, ಅಸೂಯೆ, ಮತ್ಸರ ಇದು ಯಾವುದು ಅಡ್ಡಿ ಬರಬಾರ್ದು. ನಿಷ್ಪಕ್ಷಪಾತವಾಗಿರಬೇಕು ನ್ಯಾಯ ಅನ್ನೋದಕ್ಕೆ ಇದೊಂದು ನಿದರ್ಶನ ಕೊಡ್ತಾ ಇದ್ದಾರೆ ಈ ಲೇಖನದ ಮೂಲಕವಾಗಿ. ಹೇಳ್ತಾನೆ ಅವನು, ಟುಡೇ ಐ ರಿಯಲೈಸ್ಡ್ ವಾಟ್ ಇಟ್ ಮೆಂಟ್ ಟು ಬಿ ಎ ಪಂಚ್. ಎ ಪಂಚ್ ನೋಸ್ ನೋ ಫ್ರೆಂಡ್ ಆರ್ ಎನಿಮಿ ಬಟ್ ಓನ್ಲಿ ಜಸ್ಟಿಸ್. ಎ ಪಂಚ್ ನೋಸ್ ನೈದರ್ ಫ್ರೆಂಡ್ ನಾರ್ ಎನಿಮಿ ಬಟ್ ದಿ ಜಸ್ಟಿಸ್. ಓನ್ಲಿ ಜಸ್ಟಿಸ್ ಅಲ್ವಾ, ಕೇವಲ ಜಸ್ಟಿಸ್ ಮಾತ್ರ. ಅವನಿಗೆ ಆ ಪಂಚನ ಸ್ಥಾನದಲ್ಲಿ ಕುಳಿತುಕೊಂಡವನಿಗೆ ವೈರಿಗಳ್ಯಾರು ಅನ್ನುವುದು ಗೊತ್ತಿಲ್ಲ, ಮಿತ್ರರ್ಯಾರು ಅನ್ನುವುದು ಗೊತ್ತಿಲ್ಲ, ನ್ಯಾಯ ಅಂದರೆ ಏನು ಅನ್ನುವುದು ಮಾತ್ರ ಗೊತ್ತಿದೆ. ಮುಂದುವರೆದು ಹೇಳ್ತಾನೆ ಸರ್. ಬಹಳ ಒಳ್ಳೆ, ತುಂಬ ಚೆನ್ನಾಗಿ ಬರೆದಿದ್ದಾರೆ. ಇದನ್ನು ಹಿಂದಿಯಿಂದ ತಗೊಂಡಿದ್ದಾರೆ. ಹಿಂದಿ ಟ್ರಾನ್ಸ್ಲೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬಹಳ ಸರಳವಾಗಿ ಮಕ್ಕಳಿಗೆ ತಿಳಿಯುವ ರೀತಿಯಲ್ಲಿ ಬಹಳ ಒಳ್ಳೆ, ಮತ್ತು ಆ ಮೂಲ ಬರಹಗಾರರ ಭಾವನೆಗಳಿಗೆ ಧಕ್ಕೆಯಾಗದ ರೀತಿಯಲ್ಲಿ ಇದನ್ನು ಅನುವಾದ ಮಾಡಿದ್ದಾರೆ. The punch knows no friend or enemy but only justice. But only justice. ಮತ್ತೆ ಹೇಳ್ತಾರೆ ಸರ್ ಮುಂದುವರೆದು, ಲೆಟ್ ನೋ ಒನ್ ಡಿವೇಟ್ ಫ್ರಮ್ ದ ಪಾತ್ ಆಫ್ ಜಸ್ಟಿಸ್ ಆ್ಯಂಡ್ ಟ್ರೂತ್ ಫಾರ್ ಫ್ರೆಂಡ್ಶಿಪ್ ಆರ್ ಎನಿಮಿಟಿ. ಲೆಟ್ ನೋ ಒನ್ ಡಿವಿಯೇಟ್ ಫ್ರಮ್ ದ ಪಾತ್ ಆಫ್ ಜಸ್ಟಿಸ್ ಆ್ಯಂಡ್ ಟ್ರೂತ್ ಫಾರ್ ದ ಸೇಕ್ ಆಫ್ ಫ್ರೆಂಡ್ಶಿಪ್ ಆರ್ ಎನಿಮಿಟಿ. ನ್ಯಾಯದ ಮತ್ತು ಸತ್ಯದ ಪಥದಿಂದ ಯಾರೊಬ್ಬರೂ ದೂರ ಸರಿಯಬಾರದು. ಗೆಳೆತನವನ್ನಾಗಲಿ ಶತ್ರುತ್ವವನ್ನಾಗಲಿ ಆಧಾರವಾಗಿಟ್ಟುಕೊಂಡು ಅದನ್ನು ಲೆಕ್ಕಕ್ಕೆ ತೆಗೆದುಕೊಂಡು ನ್ಯಾಯ ಮತ್ತು ಸತ್ಯದ ಪಥದಿಂದ ಯಾರೂ ದೂರ ಸರಿಯಬಾರದು. ಬಹಳ ಅದ್ಭುತವಾದಂಥ ವಿಚಾರ ಇದು. ಅದಕ್ಕೆ ಹೇಳಿದ್ರು ನ್ಯಾಯವೇ ದೇವರು ಅಂತ ಸಿನಿಮಾ ಬಂದಿತ್ತು ನಮ್ಮಲ್ಲಿ. ಹಾಂ ಸರ್, ನ್ಯಾಯವೇ ದೇವರು, ನ್ಯಾಯನೇ ದೇವರು. ಮತ್ತು ನ್ಯಾಯ ಯಾವಾಗ ದೇವರು ಅಂದಾಗ ಆ ನ್ಯಾಯವನ್ನು ಯಾರು ಕೊಡ್ತಾರಲ್ಲ ಅವರು ದೇವರಿದ್ದಂತೆ ಸರಿ. ದ ವಾಯ್ಸ್ ಆಫ್ ಪಂಚ್ ವಿಲ್ ಬಿ ದಿ ವಾಯ್ಸ್ ಆಫ್ ಗಾಡ್. ಆ ಮಾತು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಹಾಗಾಗಿ ಗೆಳೆತನವನ್ನು, ಮಿತ್ರತ್ವವನ್ನು, ಶತ್ರುತ್ವವನ್ನು ಲೆಕ್ಕಕ್ಕೆ ತೆಗೆದುಕೊಂಡು ಅದನ್ನು ಗಮನಿಸಿ ಅದನ್ನಿಟ್ಟುಕೊಂಡು ಸತ್ಯ ಮತ್ತು ನ್ಯಾಯದ ಪಥದಿಂದ ಯಾರೊಬ್ಬರೂ ದೂರ ಸರಿಯಬಾರದು. ಇದನ್ನು ಅವರು ದುಃಖಿಸ್ಕೊಳ್ತಾನೆ, ಕಣ್ಣಲ್ಲಿ ನೀರು ತಂದೇನೆ ಅಥವಾ ಅರಿವಾಗಿ ತಮ್ಮಲ್ಲಿ ಒಳಗಡೆ ಅರಿವಾಗಿ ಈ ಮಾತನ್ನು ಹೇಳ್ತಾ ಇರ್ತಾರೆ ಸರ್. ಮುಂದೆ ಏನಾಗುತ್ತಂದರೆ, ಅಲ್ಗು ವಾಸ್ ಆಲ್ಸೋ ಇನ್ ಟಿಯರ್ಸ್. ಅಲ್ಗುನ ಕಣ್ಣುಗಳಲ್ಲೂ ಕೂಡ ನೀರಿದೆ, ಜುಮ್ಮನ್ನ ಕಣ್ಣುಗಳಲ್ಲೂ ಕೂಡ ನೀರಿದೆ. ಇದು ಮುಂದೆ ಹೇಳ್ತಾರೆ ಸರ್ ಏನಂತಂದರೆ, ಅಲ್ಗು ವಾಸ್ ಆಲ್ಸೋ ಇನ್ ಟಿಯರ್ಸ್, ಹಿಸ್ ಟಿಯರ್ಸ್ ವಾಸ್ಡ್ ಅವೇ ಆಲ್ ದ ಡರ್ಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ದೆಮ್. ಅವರ ಕಣ್ಣೀರು
ಅವರಿಬ್ಬರ ನಡುವೆ ಇರತಕ್ಕಂಥ ಏನು ತಪ್ಪು ತಿಳುವಳಿಕೆ ಇತ್ತಲ್ಲ, ಆ ತಪ್ಪು ತಿಳುವಳಿಕೆಯ ಕೊಳೆಯನ್ನು ಆ ಕಣ್ಣೀರು ತೊಳೆದು ಹಾಕಿತು. ಬೋತ್ ಆಫ್ ದೆಮ್ ವೇರ್ ಕ್ರೈಯಿಂಗ್, ವೀಪಿಂಗ್, ಎಸ್, ದೇರ್ ವಾಸ್ ಟಿಯರ್. ಆ ಕಂಬನಿ ಏನಿದೆ, ಆ ಕಣ್ಣೀರೇನಿದೆಯಲ್ಲ, ಆ ಕಣ್ಣೀರು ಅವರಿಬ್ಬರಲ್ಲಿ ಇರುವ ತಪ್ಪು ತಿಳುವಳಿಕೆಯನ್ನು ತೊಳೆದು ಹಾಕುತ್ತಿತ್ತು, ತೊಳೆದು ಬಿಡ್ತು. ಆ ಕೊಳೆ ಏನಿತ್ತಲ್ಲ, ತಪ್ಪು ತಿಳುವಳಿಕೆಯ ಕೊಳೆ ಇತ್ತಲ್ಲ, ಅದು ತೊಳ್ಕೊಂಡು ಹೋಯಿತು ಅಂತ. ಅದು ಒಂದು ಕೊಳೆ ಅಂಟುಕೊಂಡಿತ್ತು. ಯಾವಾಗ ಮನುಷ್ಯನಿಗೆ ಒಂದು ಅಂತರಾತ್ಮದ ಪ್ರಜ್ಞೆ ಬರ್ತದಲ್ಲ, ಅದಕ್ಕೆ ಹೇಳ್ತಾರೆ ಸಾಕ್ಷಿ, ಸಾಕ್ಷಿ, ನನ್ನ ಆತ್ಮವೇ ಸಾಕ್ಷಿ, ಕೂಡಲ ಸಂಗಮ ದೇವರ ಅಡಿಗಳೇ ಸಾಕ್ಷಿ ಅಲ್ವಾ. ಆ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ, ನನ್ನ ಆತ್ಮ ಸಾಕ್ಷಿಯಾಗಿ ಹೇಳ್ತಾ ಇದ್ದೇನೆ ಅಂತ. ಅದಕ್ಕೆ ಹೇಳ್ತಾರೆ ನಿನ್ನ ಆತ್ಮಸಾಕ್ಷಿಯಾಗಿ ಹೇಳಪ್ಪ ಅಂತ. ಇಲ್ಲಿ ಹೇಳ್ತಾರೆ ಅವರಿಬ್ಬರ ಆತ್ಮಸಾಕ್ಷಿ, ಅವರಿಬ್ಬರು ಏನು ಹೇಳ್ತಾ ಇದ್ದಾರಲ್ಲ, ಕಂಬನಿ ಮಿಡಿತಾ ಇದ್ದಾರಲ್ಲ, ಅಶ್ರುಧಾರೆ ಏನಿದೆ ಅವರ ಕಂಬನಿ, ಅವರಿಬ್ಬರ ನಡುವಿನ ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಏನಿತ್ತಲ್ಲ, ತಪ್ಪು ತಿಳುವಳಿಕೆ ಏನಿತ್ತಲ್ಲ, ಅದರ ಕೊಳೆ ತೊಳೆದು ಹೋಯಿತು. ಅದು ಆ ಕಣ್ಣೀರ ಧಾರೆಯಲ್ಲಿ ಈ ತಪ್ಪು ತಿಳುವಳಿಕೆಯ ಕೊಳೆ ಹರಿದು ಹೋಯಿತು. ಇಲ್ಲಿಗೆ ಈ ಲೇಖನ ಮುಗಿಸ್ತಾ ಇದ್ದಾರೆ. ಅದಕ್ಕೆ ಬಹಳ ಒಳ್ಳೆ ಮಾತು ಹೇಳಿದ್ರು, ನ್ಯಾಯಕ್ಕಿಂತಲೂ ದೊಡ್ಡವರು ಯಾರೂ ಇಲ್ಲ. ಯಾರು ನ್ಯಾಯದಿಂದ ನಡೀತಾರೆ, ಯಾರು ನ್ಯಾಯವನ್ನೇ ನುಡಿತಾರೆ, ಸತ್ಯವನ್ನು ನುಡಿತಾರೆ, ಅವರೇ ದೊಡ್ಡವರು ಅನ್ನುವ ಒಂದು ಧೋರಣೆ ಈ ಪಾಠದಲ್ಲಿ ಇದೆ. ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ, ಆಮೇಲೆ ಸತ್ಯದ ಮುಂದೆ ಯಾರೂ ದೊಡ್ಡವರಲ್ಲ. ಅದಕ್ಕಾಗಿ ಸತ್ಯವನ್ನೇ ನುಡಿಬೇಕು. ಅದಕ್ಕಾಗಿ ಸತ್ಯ ಮಾರ್ಗದಲ್ಲಿ ನಡೆದರೆ ಅಲ್ಲೇ ದೇವರಿದ್ದಾನೆ ಅಂತ. ದೇವಲೋಕ ಮರ್ತ್ಯಲೋಕ ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮರ್ತ್ಯಲೋಕ. ಭರತಖಂಡ ಜಂಬೂದ್ವೀಪ ಭರತಖಂಡದೊಳಗೆ ಕೇಳಿರಯ್ಯ ಎರಡಾಳಿನ ಭಾಷೆಯ. ಕೊಲ್ಲುವೆನೆನ್ನುವ ಭಾಷೆ ದೇವನದು, ಗೆಲ್ಲುವೆನೆನ್ನುವ ಭಾಷೆ ಭಕ್ತನದು. ಸತ್ಯವೆಂಬ ಕೂರಲಗನೆ ಹಿಡಿದು ಸದ್ಭಕ್ತರು ಗೆದ್ದರು ಕಾಣ ಕೂಡಲ ಸಂಗಮ ದೇವ ಅಂತ ಬಸವಣ್ಣವರ ವಚನ ಇದೆ. ಇಲ್ಲಿ ಸತ್ಯ ಮತ್ತು ನ್ಯಾಯ, ಈ ಸತ್ಯ ಮತ್ತು ನ್ಯಾಯ ಎನ್ನುವ ಈ ಅಲಗನ್ನು ಹಿಡಿದು ಸದ್ಭಕ್ತರು ಗೆದ್ದಿದ್ದಾರೆ. ಆ ನ್ಯಾಯದ ಮುಂದೆ ಯಾರೂ ದೊಡ್ಡವರಲ್ಲ. ಅದಕ್ಕಾಗಿ ನ್ಯಾಯವನ್ನು ನಾವು ಅಳವಡಿಸ್ಕೊಳ್ಬೇಕು, ನ್ಯಾಯ ಮಾರ್ಗದಲ್ಲಿ ನಡಿಬೇಕು, ಸತ್ಯದ ಮಾರ್ಗದಲ್ಲಿ ನಡಿಬೇಕು. ಸತ್ಯ ಮತ್ತು ನ್ಯಾಯವನ್ನು ಎತ್ತಿ ಹಿಡಿದವನಿಗೆ ಎಂದೆಂದಿಗೂ ಜಯ ಇದೆ ಎನ್ನುವುದನ್ನು ಈ ಪಾಠ ನಮಗೆ ಕಲಿಸಿಕೊಡ್ತಾ ಇದೆ. ಹೌದು ಸರ್, ಈ ಒಂದು ಪಾಠಕ್ಕೆ ತಾವು ಸರಿಯಾಗಿ ಒಂದು ಎನಾಲಿಸಿಸನ್ನು ಕೊಟ್ರಿ ಅಂತ ನಾನು ಭಾವಿಸ್ತೀನಿ ಸರ್. ಶ್ರೋತೃಗಳಿಗೆ ಕೇವಲ ಪಾಠವನ್ನು ಓದಿದಾಗ ಒಂದು ತಕ್ಕ ಮಟ್ಟಿಗೆ ಅರ್ಥ ಆಗುತ್ತೆ. ಈ ರೀತಿ ನೀವು ಕಮೆಂಟ್ರೀಸ್ಗಳನ್ನು ಹೇಳಿದಾಗ ಸಾಧಕರ, ಸಾಧು ಸಂತರ, ವಚನಕಾರರ ವಚನಗಳನ್ನು ತಾವು ಕೋಟ್ ಮಾಡಿ ಹೇಳಿದಾಗ ವಿದ್ಯಾರ್ಥಿಗಳ ಮನಸ್ಸಿಗೆ ನೇರವಾಗಿ ಈ ಪಾಠ ಇಳಿಯುತ್ತೆ. ಈ ಥರ ಒಳ್ಳೆಯ ಕಾರ್ಯಕ್ರಮಗಳಿಂದ ವಿದ್ಯಾರ್ಥಿಗಳು ಸಹಾಯವನ್ನು ಪಡ್ಕೊಳ್ತಾರೆ, ಅವರಿಗೆ ಸಹಾಯ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಸರ್. ಇದುವರೆಗೆ ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಕುಂಬಾರಹಳ್ಳಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲಿಷ್ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಪವನ್ ಕಲಬುರ್ಗಿಯವರು ಬಹಳ ಉತ್ತಮವಾದ, ನೀತಿಯುತವಾದ, ಎಂದೆಂದಿಗೂ ನೆನಪಿನಲ್ಲಿ ಇಡುವಂತಹ, ವಿದ್ಯಾರ್ಥಿಗಳ ಮನಸ್ಸನ್ನು ಗೆಲ್ಲುವಂಥ, ಪ್ರತಿಯೊಬ್ಬರ ಅಂತರಂಗಕ್ಕೆ ಮುಟ್ಟುವಂಥ ವಿಚಾರವನ್ನು ತೆಗೆದುಕೊಂಡು ಬಂದು ಇಲ್ಲಿ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರದ ಮೂಲಕವಾಗಿ ಪಾಠ ಮಾಡಿದ್ದಾರೆ. ಈ ಜ್ಞಾನವಾಣಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಅಮೂಲ್ಯವಾದಂಥ ವಿಚಾರವನ್ನು ಮಂಡಿಸಿರುವ ಶ್ರೀ ಪವನ್ ಕಲಬುರ್ಗಿ ಅವರಿಗೆ ಧನ್ಯವಾದಗಳು. ನಮಸ್ಕಾರಗಳು ಸರ್. ನಮಸ್ತೆ ಸರ್, ಧನ್ಯವಾದಗಳು ಸರ್.